ಬೇಸಿಕ್ಸ್ ಆಫ್ ಎಲ್ ಟಿ ಐ ಸಿಸ್ಟಮ್ಸ್ ಮತ್ತು ಅದ್ರ ಏನೇನಿದೆ ಎಲ್ಲ ನೋಡಾಯಿತು. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಕನ್ವಲ್ಯೂಷನ್ ಕೂಡ ಆಯಿತು. ಸೊ ದೇರ್ಫೋರ್ ಬೇಸಿಕ್ ಕನ್ವಲ್ಯೂಷನ್ ಹೆಂಗೆ ಮಾಡೋದು, ಸೊ ದೇರ್ಫೋರ್ 2 ಸೆಗ್ಮೆಂಟ್ಸ್ ಇರುತ್ತೆ, ಕನ್ವಲ್ಯೂಷನ್ ಹೆಂಗೆ ಮಾಡೋದು, ಸೊ ದೇರ್ಫೋರ್ ಇಂಪಲ್ಸ್ ರೆಸ್ಪಾನ್ಸ್ದು ಹೇಗೆ ಶಿಫ್ಟ್ ಮಾಡಿ ಹೇಗೆ ಅದನ್ನು ಮಲ್ಟಿಪ್ಲೈ ಮಾಡಿ ಯಾವ್ಯಾವ ರೇಂಜಲ್ಲಿ ತೊಗೊಳೋದು ಅಂತೆಲ್ಲ ನೋಡಾಯಿತು. ಸೊ ದೇರ್ಫೋರ್ ಏನು ಮಾಡೋಣ, ಸೊ ದೇರ್ಫೋರ್ ಆ ಕನ್ವಲ್ಯೂಷನಲ್ಲಿ ಕೆಲವು ಪ್ರಾಪರ್ಟೀಸ್ ಯೂಸ್ ಆಗುತ್ತೆ ನಮಗೆ. ಓಕೆನಾ. ಸೊ ದೇರ್ಫೋರ್ ಆ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಓಕೆನಾ. ಸೊ ದೇರ್ಫೋರ್ ಫಸ್ಟ್ ಒಂದು ಯಾವ ಪ್ರಾಪರ್ಟಿ ಇದೆ ಗುರು ಅಂತಂದರೆ, ಸೊ ಫಸ್ಟ್ ಒನ್ ಇಸ್ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ. Time shifting. So properties of continuous convolution ಅಂತಾನು ಹೇಳ್ಬೋದು. Continuous time convolution. ಓಕೆನಾ. ಓಕೆ. ಸೊ ಫಸ್ಟ್ ಒನ್ ಏನಿದೆ, ಫಸ್ಟ್ ಒನ್ ಟೈಮ್ ಸ್ಕೇಲಿಂಗ್ ಪ್ರಾಪರ್ಟಿ ಇದೆ. ಸೊ ಫಾರ್ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ಇದೆ. ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ಏನಿರುತ್ತೆ ಅಂತಂದರೆ, ವಿ ನೋ ದಟ್ y of t is equal to ಏನಿದೆ. ಸೊ ದೇರ್ಫೋರ್ ಇಫ್ y of t is equal to x of t ಕನ್ವಲ್ಯೂಷನ್ h of t ಅಂತ ತಿಳ್ಕೊಳ್ಳೋಣ. ಸೊ ಓಕೆನಾ. ಸೊ ಓಕೆನಾ ಗುರು. ಸೊ ದೇರ್ಫೋರ್ ಇವಾಗ ಏನಾಗುತ್ತೆ ಅಂದ್ಕೊಳ್ಳೋಣ, ಲೆಟ್ಸ್ ಟೈಮ್ ಶಿಫ್ಟ್ ಏನು ಮಾಡ್ತೀನಿ. ಸೊ ದೇರ್ಫೋರ್ ನಾನು ಎಕ್ಸ್ ಆಫ್ ಟಿ ಅಲ್ಲಿ ಏನು ಮಾಡ್ತೀನಿ, ಟೈಮ್ ಶಿಫ್ಟ್ ಮಾಡ್ತೀನಿ. ಎಕ್ಸ್ ಆಫ್ ಏನು ಮಾಡ್ತೀನಿ, ಟಿ ಮೈನಸ್ ಆಲ್ಫಾ ಮಾಡ್ತೀನಿ. ಸೊ ದೇರ್ಫೋರ್ ಕನ್ವಲ್ಯೂಷನ್ ಎಚ್ ಆಫ್ ಟಿ ಹಂಗೆ ಇಡ್ತೀನಿ. ಸೊ ದೇರ್ಫೋರ್ ಏನಾಗುತ್ತೆ, ಔಟ್ಪುಟಲ್ಲಿ ಕೂಡ ಏನಾಗುತ್ತೆ, ಸೇಮ್ ಅಮೌಂಟಲ್ಲಿ ಏನಾಗುತ್ತೆ, ಟೈಮ್ ಶಿಫ್ಟ್ ಆಗುತ್ತೆ. ಅದೇ ರೀತಿ ಸೊ ದೇರ್ಫೋರ್ ಏನು ಮಾಡ್ತೀನಿ ಅಂತಂದರೆ, ನಾನು ಏನು ಮಾಡ್ತೀನಿ, ಎಕ್ಸ್ ಆಫ್ ಟಿ ಹಂಗೆ ಇಡ್ತೀನಿ. ಎಚ್ ಆಫ್ ಟಿ ಏನು ಮಾಡ್ತೀನಿ, ಎಚ್ ಆಫ್ ಟಿಯಲ್ಲಿ ಏನು ಮಾಡ್ತೀನಿ, ಟೈಮ್ ಶಿಫ್ಟ್ ಮಾಡ್ತೀನಿ. ಸೊ ದೇರ್ಫೋರ್ ಮೈನಸ್ ಬೀಟಾ ಅಂತ. ಸೊ ದೇರ್ಫೋರ್ ಔಟ್ಪುಟಲ್ಲಿ ಕೂಡ ಏನಾಗುತ್ತೆ, ಸೇಮ್ ಅಮೌಂಟಲ್ಲಿ ಏನಾಗುತ್ತೆ, ಟೈಮ್ ಶಿಫ್ಟ್ ಆಗುತ್ತೆ. ಸೊ ದೇರ್ಫೋರ್ ಇನ್ ಕೇಸ್ ನಾನು ಏನು ಮಾಡಿದೆ ಅಂತಂದರೆ, ನಾನು ಎಕ್ಸ್ ಆಫ್ ಟಿಯಲ್ಲಿ ಕೂಡ ಟೈಮ್ ಶಿಫ್ಟ್ ಮಾಡ್ತಿದ್ದೀನಿ, ಕನ್ವಲ್ಯೂಷನ್ ಎಚ್ ಆಫ್ ಕೂಡ ಇದ್ರಲ್ಲಿ ಕೂಡ ಏನು ಮಾಡ್ತೀನಿ, ಟೈಮ್ ಶಿಫ್ಟ್ ಮಾಡ್ತೀನಿ ಅಂತಂದರೆ ಔಟ್ಪುಟ್ ಏನಾಗುತ್ತೆ, ಔಟ್ಪುಟಲ್ಲಿ ಕೂಡ ಏನಾಗುತ್ತೆ. ಸೊ ದೇರ್ಫೋರ್ ಎರಡು ಟೈಮ್ ಶಿಫ್ಟ್ ಬರುತ್ತೆ. ಸೊ ದೇರ್ಫೋರ್ ದ ಮೈನ್ ಪ್ರಾಪರ್ಟಿ ಯಾವುದು, ಇದು ಗುರು. ಸೊ ದೇರ್ಫೋರ್ ನಾವು ನೆನ್ಪಿಟ್ಕೋಬೇಕಾಗಿದೆ ಯಾವುದು. ಸೊ ದೇರ್ಫೋರ್ ನಾವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ದೇರ್ಫೋರ್ ಏನಾಗುತ್ತೆ, ಸೊ ಇನ್ಪುಟ್ಟಲ್ಲಿ ಯಾವ್ದಾದ್ರು ಒಂದು ಸಿಗ್ನಲ್ಗೆ ಟೈಮ್ ಶಿಫ್ಟ್ ಮಾಡಿದ್ರು ಏನಾಗುತ್ತೆ, ಔಟ್ಪುಟಲ್ಲಿ ಕೂಡ ಅಷ್ಟೇ ಅಮೌಂಟಲ್ಲಿ ಟೈಮ್ ಶಿಫ್ಟ್ ಆಗುತ್ತೆ. ಅದೇ ರೀತಿ ಸೊ ನಾನು ಏನು ಮಾಡ್ತೀನಿ, ಸೊ ದೇರ್ಫೋರ್ ನಾನು ಎರಡರಲ್ಲೂ ಕೂಡ ಟೈಮ್ ಶಿಫ್ಟ್ ಮಾಡ್ತೀನಿ ಅಂತಂದರೆ ಏನಾಗುತ್ತೆ, ಸೊ ದೇರ್ಫೋರ್ ಔಟ್ಪುಟ್ಟಲ್ಲಿ ಸೇಮ್ ಅಮೌಂಟಲ್ಲಿ ಏನಾಗುತ್ತೆ, ಎರಡು ಕೂಡ ಟೈಮ್ ಶಿಫ್ಟ್ ಆಗುತ್ತೆ. ಓಕೆನಾ. ಸೊ ಸೆಕೆಂಡ್ ಪ್ರಾಪರ್ಟಿ ಯಾವುದು, ಸೊ ಸರಿ ನಾವು ಸೆಕೆಂಡ್ ಪ್ರಾಪರ್ಟಿ ಏನಿದೆ ಅಂತಂದರೆ, ಕನ್ವಲ್ಯೂಷನ್ ಆಫ್ ಎನಿ ಸಿಗ್ನಲ್ ವಿತ್ ಡೆಲ್ಟಾ ಫಂಕ್ಷನ್. ಓಕೆನಾ. ಸೊ ಓಕೆ. ಸೊ ದೇರ್ಫೋರ್ ಫಸ್ಟ್ ಚಾಪ್ಟರ್ ಬೇಸಿಕ್ಸಲ್ಲಿ ಏನು ಹೇಳಿದ್ವಿ ಅಂತಂದರೆ, ಸೊ ದೇರ್ಫೋರ್ ಇಂಟಿಗ್ರೇಷನ್, ಸೊ ದೇರ್ಫೋರ್ ಫಸ್ಟ್ ಚಾಪ್ಟರ್ಲಿ ಆಗಿತ್ತು. ಸೊ ದೇರ್ಫೋರ್ ಅದನ್ನು ರೀಕಾಲ್ ಮಾಡ್ಕೊಂಡು ನೋಡೋಣ. ಸೊ ದೇರ್ಫೋರ್ ಏನಿದೆ, ಸೊ ದೇರ್ಫೋರ್ ಲೆಟಸ್ ಏನಿದೆ ಅಂತಂದರೆ, y of t is equal to, if y of t is equal to x of t convolution h of t. ಸೊ ದೇರ್ಫೋರ್ ಇದನ್ನು ಹೇಗೆ ಬರೀಬೋದು ಅಂತಂದರೆ, x of t, ಸೊ ದೇರ್ಫೋರ್ ಸೊ ಇದನ್ನು ಹೇಗೆ ಬರೀತೀವಿ ಅಂತಂದರೆ, ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಇಸ್ ಈಕ್ವಲ್ ಇಂಟು ಡಿ ಟೌ ಇದನ್ನು. ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ ಅಂತಂದರೆ, y of t is equal to ಎನಿ ಸಿಗ್ನಲ್ ಕನ್ವಲ್ಯೂಷನ್ ವಿತ್ ಡೆಲ್ಟಾ ಸಿಗ್ನಲ್ ಡೆಲ್ ಆಫ್ ಟಿ ಮಾಡ್ತೀನಿ. ಸೊ ದೇರ್ಫೋರ್ ಏನಾಗುತ್ತೆ, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಡೆಲ್ ಆಫ್ ಟಿ ಮೈನಸ್ ಟೌ ಏನಾಗುತ್ತೆ, ಡಿ ಟೌ ಆಗುತ್ತೆ. ಓಕೆನಾ. ಸೊ ನಾವು ಫಸ್ಟ್ ಚಾಪ್ಟರ್ ಏನು ಓದಿದ್ವಿ ಅಂತಂದರೆ, ಸೊ ದೇರ್ಫೋರ್ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ, ಸೊ ದೇರ್ಫೋರ್ ರೀಕಾಲ್ ಆಫ್ ಫಸ್ಟ್ ಚಾಪ್ಟರ್ ನೋಡೋದಾದರೆ, ಸೊ ಚಾಪ್ಟರ್ ಒನ್ನಿಂದ ನಾವು ನೋಡೋದಾದರೆ ಏನು ಹೇಳಿದ್ವಿ ಅಂತಂದರೆ, ಸೊ ದೇರ್ಫೋರ್ ದ ಏರಿಯಾ ಆಫ್ ಏನಿತ್ತು, ಸೊ ದೇರ್ಫೋರ್ ಸಿ ಟು ಡಿ ಇತ್ತು. ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಡೆಲ್ ಆಫ್ ಎ ಟಿ ಮೈನಸ್ ಎ ಟಿ ಪ್ಲಸ್ ಬಿ ಡಿ ಟಿ ಇತ್ತು ಅಂತಂದರೆ ಇದ್ರ ವ್ಯಾಲ್ಯೂ ಏನಾಗ್ತಿತ್ತು. ಸೊ ದೇರ್ಫೋರ್ ಏನು ನೋಡಿದ್ವಿ, ಸೊ ದೇರ್ಫೋರ್ ಲೊಕೇಶನ್ ಇದೆ. ಸೊ ದೇರ್ಫೋರ್ ಲೊಕೇಶನ್ ಈಸ್ ಈಕ್ವಲ್ ಟು ಟಿ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆನಾ. ಸೊ ದೇರ್ಫೋರ್ ಏನು ಮಾಡಿದ್ವಿ, ಇದನ್ನು ಈ ವ್ಯಾಲ್ಯೂ ಹಾಕಿದರೆ ಸೊ ದೇರ್ಫೋರ್ ಏನಾಗ್ತಿತ್ತು, ಸೊ ದೇರ್ಫೋರ್ ಕಾನ್ಸ್ಟೆಂಟ್ ಅಲ್ವಾ. ಸೊ ದೇರ್ಫೋರ್ ಮೈನಸ್ ಬಿ ಬೈ ಎ ಇಂಟು ಏರಿಯಾ ಸಿ ಟು ಡಿ. ಇಫ್ ದಿಸ್ ಮೈನಸ್ ಬಿ ಡಿವೈಡೆಡ್ ಬೈ ಎ ಈಸ್ ಇನ್ ದ ಲೊಕೇಶನ್ ಸಿ ಟು ಡಿ ಇತ್ತು ಅಂತಂದರೆ, ಸೊ ದೇರ್ಫೋರ್ ಎ ಟಿ ಪ್ಲಸ್ ಬಿ ಎ ಟಿ. ಸೊ ದೇರ್ಫೋರ್ ಇದೇನಾಗ್ತಿತ್ತು, ಎಕ್ಸ್ ಆಫ್ ಬಿ ಬೈ ಎ. ಸೊ ದೇರ್ಫೋರ್ ಇದು ವ್ಯಾಲ್ಯೂ 1 ಆಗ್ತಿತ್ತು. ಸೊ ದೇರ್ಫೋರ್ ಇಷ್ಟು ಮಾತ್ರ ಉಳ್ಕೋತಿತ್ತು. ಸೊ ಅದೇ ರೀತಿ ಸೇಮ್ ಏನಾಗುತ್ತೆ, ಸೇಮ್
ಇಲ್ಲೂ ಕೂಡ ಅದೇ ಆಗುತ್ತೆ. ಓಕೆನಾ? ಸೊ ಇಲ್ಲೂ ಅದೇ ಆಗೋದು ಅಂತಂದ್ರೇನು, ಸೊ ದೇರ್ಫೋರ್ ಎಕ್ಸ್ ಆಫ್ ಟೌ ಜಾಗದಲ್ಲಿ ಏನಾಗ್ತೀವಿ, ಎಕ್ಸ್ ಆಫ್ ಟಿ ಆಗ್ತಿದ್ವಿ. ಓಕೆನಾ? ಯಾಕಂತಂದರೆ ಇಲ್ಲಿ ಟೌ ಇಸ್ ದ ಇಂಟಿಗ್ರೇಷನ್ ವೇರಿಯೇಬಲ್. ಸೊ ದೇರ್ಫೋರ್ ಏನು ಮಾಡ್ತಿದ್ವಿ, ಎಕ್ಸ್ ಆಫ್ ಟಿ ಆಗ್ತಿದ್ವಿ. ಸೊ ದೇರ್ಫೋರ್ ಇಂಟಿಗ್ರೇಷನ್ ಆಫ್ -∞ to +∞ del ಆಫ್ ಟಿ ಮೈನಸ್ ಟೌ ಡಿ ಟು. ಯಾಕಂದ್ರೆ ಅದು ಏನೇ ವ್ಯಾಲ್ಯೂ ಇರ್ತದೆ -∞ ಮತ್ತು +∞ ಮಧ್ಯೆ ಇರುತ್ತೆ. ಸೊ ದೇರ್ಫೋರ್ ಇದ್ರ ವ್ಯಾಲ್ಯೂ ಏನಾಗುತ್ತೆ, ವ್ಯಾಲ್ಯೂ 1 ಆಗಿರೋದ್ರಿಂದ ಸೊ ದೇರ್ಫೋರ್ ನಾನೇನು ಕನ್ಕ್ಲೂಡ್ ಮಾಡ್ಬೋದು, y ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಡೆಲ್ ಆಫ್ ಟಿ ಮಾಡಿದ್ವಿ ಅಂತಂದರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಆಫ್ ಟಿ ಆಗುತ್ತೆ. ಓಕೆನಾ? ಓಕೆ. ಸೊ ಓಕೆ. ಸೊ ಫಾರ್ ಎಕ್ಸಾಂಪಲ್ಸ್, ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋದಾದ್ರೆ ನಾವು ಸೊ ಎಕ್ಸಾಂಪಲ್ ಏನಿದೆ ಅಂತಂದರೆ, ಅದೇ ಎಕ್ಸಾಂಪಲ್ ಅಂದರೆ ವ್ಯಾಲ್ಯೂಸ್ ತೊಗೊಳ್ತಾವೆ. ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಡೆಲ್ ಆಫ್ ಏನಿದೆ, ಟಿ ಮೈನಸ್ 3 ಇದೆ. ಸೊ ನಮಗೆ ನಾನು ಡೆಲ್ ಆಫಲ್ಲಿ ಏನು ಹೇಳಿದ್ದೆ, ಒಂದು ಲೊಕೇಶನ್ ಈಸ್ ಇಂಪಾರ್ಟೆಂಟ್. ಸೊ ದೇರ್ಫೋರ್ ಈ ಲೊಕೇಶನ್ ಮಾತ್ರ. ಸೊ ಲೊಕೇಶನ್ ಈಸ್ ಈಕ್ವಲ್ ಟು ಏನಿದೆ, ಟಿ ಈಸ್ ಈಕ್ವಲ್ ಟು 3 ಇದೆ. ಸೊ ಟಿ ಈಸ್ ಈಕ್ವಲ್ ಟು 3 ಇರೋದ್ರಿಂದ ನಾನೇನು ಮಾಡಬೇಕು, ಸೊ ದೇರ್ಫೋರ್ ಆ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಾನೇನು ಮಾಡಿದೆ, ಎಕ್ಸ್ ಆಫ್ ಟಿ ಇಂಟು ಡೆಲ್ ಆಫ್ ಟಿ. ನಾನೇನು ಮಾಡ್ತಿದ್ದೆ, ಟಿ ಜಾಗದಲ್ಲಿ ಟೌ ಜಾಗದಲ್ಲಿ ಟಿ ಆಗ್ತದೆ. ಟೌ ಜಾಗದಲ್ಲಿ ಏನು ಮಾಡಿದೆ, ಟಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ದೇರ್ಫೋರ್ ಅದೇ ರೀತಿ ಅಂತಂದರೆ ಇಲ್ಲಿ ಟಿ ಇದೆ ಅಂತಂದರೆ ಇಲ್ಲೂ ಟಿ ಕೂಡ ಟಿನೇ ಇರುತ್ತೆ. ಸೊ ದೇರ್ಫೋರ್ ಇಲ್ಲಿ ಟಿ ಮೈನಸ್ 3 ಇದೆ ಅಂತಂದರೆ ಇಲ್ಲಿ ಏನಾಗುತ್ತೆ, ಲೊಕೇಶನ್ ಟಿ ಮೈನಸ್ 3 ಇರೋದ್ರಿಂದ ಸೊ ದೇರ್ಫೋರ್ ಏನಾಗುತ್ತೆ, ಎಕ್ಸ್ ಆಫ್ ಟಿ ಮೈನಸ್ 3 ಆಗುತ್ತೆ. ಅಂದರೆ ಈ ವ್ಯಾಲ್ಯೂನ ಏನು ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ರೀತಿ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಡೆಲ್ ಆಫ್ 2t ಪ್ಲಸ್ ಏನಿದೆ ಅಂದ್ಕೊಳ್ಳೋಣ, ಸೊ 2t ಪ್ಲಸ್ 6 ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ದೇರ್ಫೋರ್ ಲೊಕೇಶನ್ ಏನಿದೆ, ಲೊಕೇಶನ್ ಟಿ ಈಸ್ ಈಕ್ವಲ್ ಟು ಏನು ಬರುತ್ತೆ, -3 ಬರುತ್ತೆ. ಓಕೆನಾ? ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, -3 ಬರುತ್ತೆ. ಸೊ ರಿಟರ್ನ್ ಮಾಡೋದಾದರೆ ಲೊಕೇಶನ್ ಏನಿದೆ, ಲೊಕೇಶನ್ ಈಸ್ ಈಕ್ವಲ್ ಟು -3. ಏರಿಯಾ ಏನು ಬರುತ್ತೆ, ಏರಿಯಾ ಈಸ್ ಈಕ್ವಲ್ ಟು 1/2 ಬರುತ್ತೆ. ಹೌದಾ? ಹೌದು. ಸೊ ಏನಾಗುತ್ತೆ ಅಂತಂದರೆ ಇದು, ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ 1/2 ಏರಿಯಾ ಇಂಟು ಡೆಲ್ ಆಫ್ ಏನಾಗುತ್ತೆ, ಡೆಲ್ ಆಫ್ ಟಿ ಪ್ಲಸ್ 3 ಆಗುತ್ತೆ. ಸೊ ಈಕ್ವಲ್ ಟು 1/2 ಎಕ್ಸ್ ಆಫ್ ಟಿ ಪ್ಲಸ್ 3. ಸಿಂಪಲ್ ಇಷ್ಟೇ. ಓಕೆನಾ? ಓಕೆ. ಓಕೆ. ಸೊ ಸಿಂಪಲ್ ಇಷ್ಟೇ. ಸೊ ದೇರ್ಫೋರ್ ಏನು ಮಾಡೋಣ, ಸೊ ದೇರ್ಫೋರ್ ಡೈರೆಕ್ಟ್ ಕ್ವಶನ್ ನೋಡೋದಾದರೆ ಕ್ವಶನ್ ಏನಿದೆ ಅಂತಂದರೆ, ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್ ಆಫ್ t/4. ಫೈಂಡ್ ದ ಎನರ್ಜಿ ಆಫ್ ಏನು ಕೇಳಿದರೆ, y ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಡೆಲ್ ಆಫ್ ಟಿ ಪ್ಲಸ್ ಡೆಲ್ ಆಫ್ ಟಿ ಮೈನಸ್ 6. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳಿದೆ ಅನ್ಸುತ್ತಲ್ಲ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳಿದ ಮೇಲೆ ಇದು ಮಾಡೋಣ. ಸೊ ದೇರ್ಫೋರ್ ಈಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳ್ದಲ್ಲೇ ಮಾಡೋದು ಬೇಡ. ಸೊ ಮಾಡುವಂತೆ ಅಂತ ತೊಂದರೆ ಇಲ್ಲ. ಸೊ ದೇರ್ಫೋರ್ ನೋಡೋಣ, ಡೈರೆಕ್ಟ್ ಥರ್ಡ್ ಪ್ರಾಪರ್ಟಿ ನೋಡೋಣ. ಥರ್ಡ್ ಪ್ರಾಪರ್ಟಿ ಏನಿದೆ, ಸೊ ದೇರ್ಫೋರ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಕನ್ವಲ್ಯೂಷನ್ ಫಾಲೋಸ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ಕೊಂಡ ತಕ್ಷಣ ನಮ್ಮ ತಲೆಗೆ ಏನು ಬರಬೇಕು, ಸೊ ದೇರ್ಫೋರ್ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ ತಕ್ಷಣ ನಮ್ಮ ತಲೆ ಅಡಿಷನ್ ಬರಬೇಕು. ಸೊ ಜಸ್ಟ್ ಲೈಕ್ ದ ಅಡಿಷನ್, ಇಟ್ ಈಸ್ ಸಿಮಿಲರ್ ಟು ಅಡಿಷನ್ ಆಪರೇಷನ್. ಅಡಿಷನ್ ಥರ ಏನಂತ ಅಂದರೆ, ಸೊ ದೇರ್ಫೋರ್ ಅಡಿಷನ್ ಹೇಗೆ ಅಂತಂದರೆ, ಸೊ ಎ ಪ್ಲಸ್ ಬಿನ ನಾವು ಯಾವ ಥರ ಬರೀಬೋದು, ಬಿ ಪ್ಲಸ್ ಎ ಅಂತ ಬರೀಬೋದು. ಅದೇ ರೀತಿ ಸಿಮಿಲರ್ಲಿ, ಸೊ ಇನ್ ಕನ್ವಲ್ಯೂಷನ್ ಸೊ ಏನು ಬರೀಬೋದು, ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ ಇದೆ ಅಂತಂದರೆ ನಾನೇನು ಮಾಡ್ಬೋದು, ಅದನ್ನು ಎಚ್ ಆಫ್ ಟಿ ಕನ್ವಲ್ಯೂಷನ್ ಎಕ್ಸ್ ಆಫ್ ಟಿ ಅಂತ ಬರೀಬೋದು. ಸೊ ಇದು ಪ್ರೂಫ್ ಹೆಂಗೆ ಮಾಡ್ತೀನಿ ಅಂತಂದರೆ, ಸೊ ನಾನು ಇದನ್ನು ಪ್ರೂವ್ ಹೇಗೆ ಮಾಡ್ತೀನಿ ಅಂತಂದರೆ, ಫಾರ್ ಜಸ್ಟ್ ಫಾಲೋ. ಸೊ ಫಾರ್ ಓಕೆ.
ಸೊ therefore ಇದರದ್ದು ಎಕ್ಸ್ಪಾನ್ಷನ್ ಏನು ಬರುತ್ತೆ, ಸೊ therefore ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಅಲ್ವಾ, ಏನಿದೆ ಡಿ ಟೌ ಇದೆ. ಸೊ therefore ಇದರದ್ದು ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಚ್ ಆಫ್ ಟೌ ಎಕ್ಸ್ ಆಫ್ ಟಿ ಮೈನಸ್ ಟೌ ಡಿ ಟೌ ಬರುತ್ತೆ. ಸೊ therefore ನಾನು ಏನು ಮಾಡ್ತೀನಿ ಇಲ್ಲಿ ಅಂತಂದರೆ ಟಿ ಮೈನಸ್ ಟೌಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಬೀಟಾ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ therefore ಟಿ ಏನಾಗುತ್ತೆ ಅವಾಗ ಟೌ ಈಸ್ ಈಕ್ವಲ್ ಟು ಏನಾಗುತ್ತೆ, ಟೌ ಈಸ್ ಈಕ್ವಲ್ ಟು ಟಿ ಮೈನಸ್ ಬೀಟಾ ಆಗುತ್ತೆ. ನನಗೇನಿದೆ ಡಿ ಟೌ ಇದೆ. ಸೊ therefore ನಾನು ಡಿ ಟೌ ಮಾಡಿದರೆ ಏನಾಗುತ್ತೆ, ಮೈನಸ್ ಡಿ ಟೌ ಈಸ್ ಈಕ್ವಲ್ ಟು ಡಿ ಬೀಟಾ ಅಂತಂದರೆ ಡಿ ಟೌ ಜಾಗದಲ್ಲಿ ಮೈನಸ್ ಏನಾಗಬೇಕು, ಮೈನಸ್ ಏನಾಗಬೇಕು. ಸೊ therefore ನಾವು ಲಿಮಿಟ್ಸ್ ನೋಡೋದಾದರೆ, ಸೊ therefore ಟೌ ಮೈನಸ್ ಇನ್ಫಿನಿಟಿ ಇದ್ದಾಗ ಬೀಟಾ ಏನಾಗುತ್ತೆ, ಪ್ಲಸ್ ಇನ್ಫಿನಿಟಿ ಇದೆ. ಅದೇ ರೀತಿ ಇದು ಪ್ಲಸ್ ಇನ್ಫಿನಿಟಿ ಇದ್ದಾಗ ಬೀಟಾ ಏನಾಗುತ್ತೆ, ಮೈನಸ್ ಇನ್ಫಿನಿಟಿ ಇರುತ್ತೆ. ಸೊ ಓಕೆನಾ, ಓಕೆ. ಸೊ ಏನಾಗ್ತಿದೆ ಅಂತಂದರೆ ಇದನ್ನು ಮತ್ತೆ ಬರೆಯೋದು, ಇಂಟಿಗ್ರೇಷನ್ ಆಫ್ ಪ್ಲಸ್ ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ, ಹೊರಗೇನಿದೆ, ಹೊರಗೊಂದು ಮೈನಸ್ ಸೈನ್ ಇದೆ, ಹೊರಗೇನಿದೆ, ಸೊ therefore ಹೊರಗೊಂದು ಮೈನಸ್ ಸೈನ್ ಇದೆ, ಇಂಟು ಏನಿದೆ, ಸೊ therefore ಎಕ್ಸ್ ಆಫ್ ಏನಿತ್ತು, ಎಕ್ಸ್ ಆಫ್ ಟೌ ಇತ್ತು. ಟೌ ಅಂತಂದರೆ ಏನಂದರೆ ಟಿ ಮೈನಸ್ ಬೀಟಾ ಇಂಟು ಎಚ್ ಆಫ್ ಬೀಟಾ ಇಂಟು ಏನಿದೆ ಡಿ ಬೀಟಾ ಇದೆ. ಓಕೆನಾ, ಓಕೆ. ಸೊ therefore ನಾನು ಏನಂತ ಅಂದರೆ, ಸೊ therefore ನಾನು ಏನು ಮಾಡ್ಬೋದು, ಸೈನ್ನ ಚೇಂಜ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಸೊ therefore ಆಡ್ ಸಿಗ್ನಲ್ಸಲ್ಲಿ ನೋಡಿದ್ವಿ. ಏನು ಆಡ್ ಸಿಗ್ನಲ್ ಏನಿತ್ತು ಅಂತಂದರೆ, ಸೊ therefore ನಾನು ಲಿಮಿಟ್ನ ಇಂಟರ್ಚೇಂಜ್ ಮಾಡ್ತೀನಿ ಅಂತಂದರೆ ಏನಾಗುತ್ತೆ, ನೆಗೆಟಿವ್ ಸೈಡ್ ಕ್ಯಾನ್ಸಲ್ ಆಗುತ್ತೆ, ನೆಗೆಟಿವ್ ಸೈನ್ನ ಟಿ ಮೈನಸ್ ಬೀಟಾ ಎಚ್ ಆಫ್ ಬೀಟಾ ಇಂಟು ಡಿ ಬೀಟಾ. ಸೊ therefore ನಾನು ಏನು ಮಾಡೋಣ ಅಂತಂದರೆ ಈ ಸಿಗ್ನಲ್ನ ಕೆಳಗೆ ತರೋಣ. ಸೊ ನೋಡೋಕ್ಕೆ ಹೆಂಗಿದೆ, ಸೊ therefore ನೋಡೋಕ್ಕೆ ಸಿಮಿಲರ್ ಇದೆ. ಸೊ therefore ಸೊ ಕನ್ವಲ್ಯೂಷನ್ holds ಕಮ್ಯುಟೇಟಿವ್ ಪ್ರಾಪರ್ಟಿ. ಓಕೆನಾ, ಸೊ ಸಿಂಪಲ್ ಇಷ್ಟೇ ನಮ್ಮದು ಇಷ್ಟೇ. ಸೊ therefore ಸಿಂಪಲ್. ಸೊ therefore ನೆಕ್ಸ್ಟ್ ಏನು ಮಾಡೋಕ್ಕೆ ಕೊಟ್ಟಿದ್ದೀವಿ, ಸೊ ದಿಸ್ ಇಸ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ therefore ನೆಕ್ಸ್ಟ್ ಏನಿದೆ ವಿಡ್ತ್ ಪ್ರಾಪರ್ಟಿ. ಸೊ ಇದು ಯಾವುದಕ್ಕೆ ಬೇಕಾಗುತ್ತೆ, ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ಕನ್ವಲ್ಯೂಷನ್ ಆಫ್ ಟು ರೆಕ್ಟ್ಯಾಂಗುಲರ್ ಸಿಗ್ನಲ್ಸ್ ಮಾಡ್ತೀವಿ, ಅದಕ್ಕೆ ಇದು ಇಂಪಾರ್ಟೆಂಟ್. ಸೊ ಈ ವಿಡ್ತ್ ಪ್ರಾಪರ್ಟಿ ಅನ್ನೋದು ಎಲ್ಲ ಕಡೆ ಇಂಪಾರ್ಟೆಂಟ್. ಸೊ therefore ನಾನೇನು ಒಂದು ಕನ್ವಲ್ಯೂಷನ್ ಸಿಗುತ್ತೆ ನನಗೆ, ಆ ಕನ್ವಲ್ಯೂಷನ್ದು ಲಿಮಿಟ್ ಏನಿರುತ್ತೆ ಅಂತ ಚೆಕ್ ಮಾಡೋಕ್ಕೆ. ಸೊ therefore ನಾನು ಏನು ನೋಡೋಣ ಅಂತಂದರೆ, ಲೆಟಸ್ ನನಗೇನು ಗೊತ್ತಿದೆ, ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ ಅಂತ ತೊಗೊಂಡ್ರೆ, ಸೊ ವಿಡ್ತ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದರೆ, ಇಫ್ ಎಕ್ಸ್ ಆಫ್ ಟಿ ಇಸ್ ಅ ಸಿಗ್ನಲ್, if x of t is a signal is non-zero in the range of non-zero in the range of ಯಾವುದು. ಸೊ therefore for example lower limit of, ಸೊ ಏನಿದೆ ಅಂತಂದರೆ ಟೈಮ್ ಅಲ್ವಾ, ಸೊ ಟೈಮ್ ಲಿಮಿಟ್ ಅಲ್ವಾ. ಸೊ therefore lower limit of x into time, ಸೊ higher limit of x. ಸೊ therefore ಇದೇನು ಅಂದ್ಕೊಳ್ಳೋಣ, ಸೊ ಈ ರೇಂಜಲ್ಲಿ ನಮ್ಮ ಯಾವುದು ಎಕ್ಸ್ ಆಫ್ ಟಿ ನಾನ್ ಝೀರೋ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ, ಸೊ ಸಿಮಿಲರ್ಲಿ ಇಫ್ ಎಚ್ ಆಫ್ ಟಿ ಇಸ್ ಅ ಸಿಗ್ನಲ್ ವಿಚ್ ಈಸ್ ನಾನ್ ಝೀರೋ ಇನ್ ದ ರೇಂಜ್ ಯಾವುದು ಲೋ ಆಫ್ ಎಚ್, ಹೈ ಆಫ್ ಎಚ್. ಸೊ therefore ಇಲ್ಲೇನಿದೆ ನಾನ್ ಝೀರೋ ಅಂತ ತಿಳ್ಕೊಳ್ಳೋಣ. ಸೊ therefore ನಾವೇನು ಕನ್ಕ್ಲೂಡ್ ಮಾಡ್ಬೋದು, ಸೊ ಏನನ್ಬೋದು, ಸೊ therefore the y of t signal will be non-zero in the time range. ಸೊ ಯಾವ ರೇಂಜಲ್ಲಿ ನಾನ್ ಝೀರೋ ಇರುತ್ತೆ, ಸೊ ಟಿ ಅಲ್ವಾ, ಯಾವ ರೇಂಜಲ್ಲಿ ನಾನ್ ಝೀರೋ ಇರುತ್ತೆ, ದ ಲೋವರ್ ಲಿಮಿಟ್ ಆಫ್ ಎಕ್ಸ್ ಪ್ಲಸ್ ಲೋವರ್ ರೇಂಜ್ ಆಫ್ ಯಾವುದು ಎಚ್, ಹೈಯರ್ ರೇಂಜ್ ಆಫ್ ಎಕ್ಸ್ ಪ್ಲಸ್
ದಿಸ್ ಈಸ್ ವ್ಯಾಲಿಡ್ ಎವ್ರಿ ಯಾವುದೇ ಸಿಗ್ನಲ್ಗೆ ಏನಾಗಿರುತ್ತೆ. ಸೊ ದೇರ್ಫೋರ್ ದಿಸ್ ಈಸ್ ವ್ಯಾಲಿಡ್ ಟು ಎವ್ರಿ ಸಿಗ್ನಲ್. ದಿಸ್ ಇಸ್ ವ್ಯಾಲಿಡ್ ಫಾರ್ ಎವ್ರಿ ಸಿಗ್ನಲ್. ಸೊ ದೇರ್ಫೋರ್ ಏನು, ಸೊ ದೇರ್ಫೋರ್ ಇದು ನೆನಪಿರಲಿ. ಓಕೆನಾ. ಸೊ ದೇರ್ಫೋರ್ ಓಕೆ. ಸೊ ದೇರ್ಫೋರ್ ಇದನ್ನು ಮೇಲ್ಗಡೆನೇ ಶಿಫ್ಟ್ ಮಾಡ್ಬಿಡೋಣಲ್ಲ. ಕೆಲಸ ಮಾಡೋಣ. ಪರ್ಫೆಕ್ಷನ್ ಗುರು. ಓಕೆನಾ. ಓಕೆ. ಸೊ ಓಕೆ. ಸೊ ನೆಕ್ಸ್ಟ್, ಸೊ ವಿಡ್ತ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡೋಣ. ಸೊ ಫಾರ್ 61 ಇಸ್ ಈಕ್ವಲ್ ಟು ಯಾವುದಂತಂದರೆ ಕನ್ವಲ್ಯೂಷನ್ ಆಫ್ 2 ಕನ್ವಲ್ಯೂಷನ್ ಆಫ್ 2 ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ಸ್. ಓಕೆನಾ. ಓಕೆ. ಸೊ ಇಫ್ ನಮಗೆ ಏನು ಬರುತ್ತೆ, ಇಲ್ಲಿ 2 ಕೇಸಸ್ ಬರುತ್ತೆ. 2 ಕೇಸಸ್ ಯಾವಾಗ? ಸೊ ವೆನ್ both the rectangles have equal width. ಎರಡಕ್ಕೂ ಸೇಮ್ ಈಕ್ವಲ್ ವಿಡ್ತ್ ಇದ್ದಾಗ. ಸೆಕೆಂಡ್ ಒನ್ ಏನು, ವೆನ್ both the rectangles have unequal width. ಓಕೆನಾ. ಸೊ ಫಸ್ಟ್ ಕೇಸ್ ಯಾವುದು, when both the rectangle have equal width and both the rectangle have unequal width. ಓಕೆನಾ. ಸೊ ಓಕೆ. ಸೊ ಫಾರ್ ನಾವೇನು ಮಾಡೋಣ, ನಾವು ಫಸ್ಟ್ ಕೇಸ್ ನೋಡೋಣ. ಫಸ್ಟ್ ಒನ್ ಯಾವುದಿದೆ, ವೆನ್ ಸೊ 2 rectangles having equal width. ರೆಕ್ಟ್ಯಾಂಗಲ್ ಏನು ಮಾಡ್ತಿದ್ದೀವಿ, ಕನ್ವಲ್ಯೂಷನ್ ಮಾಡ್ತಿದ್ದೀವಿ. ದ ಕನ್ವಲ್ಯೂಷನ್ ಆಫ್, ಸೊ ದೇರ್ಫೋರ್ ಏನು ಬರೀಬೋದಿಲ್ಲ ಅಂತಂದರೆ ಕನ್ವಲ್ಯೂಷನ್ ಆಫ್ 2 rectangles having equal width. ಓಕೆನಾ. ಓಕೆ. ಸೊ ಓಕೆ. ಸೊ ಲೆಟ್ ಅಸ್ ಕನ್ಸಿಡರ್ ರೆಕ್ಟ್ಯಾಂಗಲ್. ನನಗೆ 2 ರೆಕ್ಟ್ಯಾಂಗಲ್ ಬೇಕಲ್ಲಪ್ಪ ಇವಾಗ. ಸೊ ದೇರ್ಫೋರ್ ಏನು ಮಾಡೋಣ, ಕನ್ವಲ್ಯೂಷನ್ ಅಂತ ಅಂದ್ರೆ ಏನು. ಸೊ ದೇರ್ಫೋರ್ ಕನ್ವಲ್ಯೂಷನ್ ಅಂತ y ಆಫ್ x 2 ಸಿಗ್ನಲ್ ಬೇಕು. ಒಂದು x ಆಫ್ t ಬೇಕು, ಇನ್ನೊಂದೇನು ಬೇಕು ನನಗೆ h ಆಫ್ t ಬೇಕು. ಸೊ ದೇರ್ಫೋರ್ ಇದೆರಡು ನೀಟಾಗಿ ಅರ್ಥ ಹೋಗ್ಬಿಟ್ರೆ ಸೊ ದೇರ್ಫೋರ್ ಸಿಂಪಲ್. ಸೊ ದೇರ್ಫೋರ್ ಡೆರಿವೇಷನ್ ಕೂಡ ಬರ್ಬೋದು. ಇದು ರೆಕ್ಟ್ಯಾಂಗಲ್ಸ್ ಹ್ಯಾವಿಂಗ್ ಅನ್ಈಕ್ವಲ್ ವಿಡ್ತ್ ಹುಡಿರೋದ ಕನ್ವಲ್ಯೂಷನ್ ಫಾರ್ ರೆಕ್ಟ್ಯಾಂಗಲ್ಸ್ ಹ್ಯಾವಿಂಗ್ ಈಕ್ವಲ್ ವಿಡ್ತ್ ಅಂತ ನಾನು ಕೇಳ್ಬೋದು. ಓಕೆನಾ. ಸೊ ದೇರ್ಫೋರ್ ನನಗೆ ಏನು ಬೇಕು ಫಸ್ಟು, ಸೊ ದೇರ್ಫೋರ್ ನನಗೆ 2 ರೆಕ್ಟ್ಯಾಂಗಲ್ ಬೇಕು. ಯಾವುದಾದ್ರು ಒಂದು y x ಆಫ್ t ಬೇಕು, ಇನ್ನೊಂದೇನು ಬೇಕು, ಇನ್ನೊಂದು ಯಾವುದೋ h ಆಫ್ t ಬೇಕು. ಓಕೆನಾ. ಸೊ ಲೆಟ್ ಅಸ್ ಕನ್ಸಿಡರ್ 2 ರೆಕ್ಟ್ಯಾಂಗಲ್ಸ್. ಯಾರು ಎಷ್ಟು ರೆಕ್ಟ್ಯಾಂಗಲ್, ಸೊ ದೇರ್ಫೋರ್ 2 ರೆಕ್ಟ್ಯಾಂಗಲ್ಸ್. ಓಕೆನಾ. ಏನಿದೆ ಗುರು, 2 ರೆಕ್ಟ್ಯಾಂಗಲ್ ಇದೆ ಆಫ್ ಈಕ್ವಲ್. ಸೊ ದೇರ್ಫೋರ್ ಏನಿದು, ದಿಸ್ ಈಸ್ ಎಕ್ಸ್ ಆಫ್ ಟಿ ಆ್ಯಂಡ್ ದಿಸ್ ಈಸ್ ಎಚ್ ಆಫ್ ಟಿ. ಸೊ ಇಫ್ ನಾವು ಬೇಸಿಕ್ಸ್ ಆಫ್ ಕನ್ವಲ್ಯೂಷನ್ ಯಾವ ಥರ ಕನ್ವಲ್ಯೂಷನ್ ಮಾಡಿದ್ವಲ್ಲ ಅದೇ ಥರ ಮಾಡೋಣ. ಬಟ್ ಇಲ್ಲಿ ಏನು ತೊಗೋಬೇಕು ನಾವು, ಈಕ್ವಲ್ ವಿಡ್ತ್ ಇರುತ್ತಲ್ಲ. ಸೊ ದೇರ್ಫೋರ್ 2 ರೆಕ್ಟ್ಯಾಂಗಲ್ ಆಗಿದ್ದರೆ ಏನಾಗುತ್ತೆ, ಸೊ ದೇರ್ಫೋರ್ ನಾವು ಟೈಮ್ ಶಿಫ್ಟ್ ಮಾಡಿದಾಗೆಲ್ಲ ಏನಾಗುತ್ತೆ ಅಂತ ತಗೋಬೇಕು. ಓಕೆನಾ. ಸೊ ಇದು ಎಕ್ಸ್ ಆಫ್ ಟಿ ಬಂತು. ಸೊ ದೇರ್ಫೋರ್ ಇದೇನಂತ ತಗೋಣ. ಸೊ ದೇರ್ಫೋರ್ ದಿಸ್ ಈಸ್ -5 ಆ್ಯಂಡ್ ದಿಸ್ ಈಸ್ 5. This is -5 and this is 5 because of equal width. Okay na. Okay. Next, so therefore understanding purpose ಗೆ ತಗೋತಿರೋದು. ಸೊ ನನಗೇನು ಗೊತ್ತಿದೆ, ಸೊ ಐ ನೋ ದಟ್. ಸೊ ಯಾವ್ದು ಇಂಕಲ್, ಸೊ ನನಗೇನು ಗೊತ್ತು, y ಆಫ್ t is equal to x ಆಫ್ t ಕನ್ವಲ್ಯೂಷನ್ ವಿತ್ h ಆಫ್ t ಅಲ್ವಾ. ಸೊ y ಆಫ್ t will be non-zero for non-zero in time range, in ಯಾವ ರೇಂಜಲ್ಲಿ. ಸೊ ದೇರ್ಫೋರ್
-10 +10 ತನಕ. ಸೊ ದೇರ್ಫೋರ್ ಇದು ಗೊತ್ತಾಯ್ತು ನನಗೆ. ಓಕೆನಾ? ಸೊ ದೇರ್ಫೋರ್ ಇಟ್ ವಿಲ್ ಬಿ ನಾನ್ ಝೀರೋ ಇಂದ, ಯಾಕಂತಂದರೆ ಎರಡರದ್ದು ಲೋವರ್ ಲಿಮಿಟು ಇಂದ ಎರಡರದ್ದು ಹೈಯರ್ ಲಿಮಿಟ್ ತನಕ ಇರುತ್ತೆ. ಸೊ ವಾಟ್ ಈಸ್ y ಆಫ್ t? y ಆಫ್ t is equal to ಏನಿದೆ? ಸೊ ದೇರ್ಫೋರ್ ಕನ್ವಲ್ಯೂಷನ್ ಆಫ್ ಇಂಟಿಗ್ರೇಷನ್ ಆಫ್ -∞ to +∞ x of tau h of t minus tau data. So for its values ಬರ್ದಿಲ್ಲಲ್ಲ, ಸೊ ದೇರ್ಫೋರ್ its values ಏನಿದೆ? ಸೊ ದೇರ್ಫೋರ್ let it be 10 and let it be 20. ಓಕೆನಾ? ಓಕೆ. ಸೊ ನನಗೇನು ಬೇಕು? h of t minus tau ಬೇಕು. ಸೊ ದೇರ್ಫೋರ್ let us draw for h of t minus tau. ಸೊ ನಾನೇನು ಮಾಡೋಣ ಇವಾಗ? ನಾನು t minus tau, ಟಿಗೆ ಏನು ಕೊಡ್ತಿಲ್ಲ, ನಾನು ವ್ಯಾಲ್ಯೂ ಕೊಡ್ತಿಲ್ಲ. ಓಕೆನಾ? ಟಿಗೆ ವ್ಯಾಲ್ಯೂ ಕೊಟ್ಟಿದ್ದೆ ನಾನು ಡೈರೆಕ್ಟಾಗಿ ಬರೀಬೋದಿತ್ತು. ನಾನು ಏನು ಮಾಡ್ತಿಲ್ಲ, ಟಿಗೆ ವ್ಯಾಲ್ಯೂ ಕೊಡ್ತಿಲ್ಲ. ಓಕೆನಾ? ಓಕೆ. ಸೊ ಬಿಕಾಸ್ ಏನು ಬರುತ್ತೆ ಅಂತ, ಸೊ ದೇರ್ಫೋರ್ ಜನರಲ್ ಫಾರ್ಮ್ ಡಿರೈವ್ ಮಾಡೋಕ್ಕೆ, ಸೊ ದೇರ್ಫೋರ್ ಯಾವಾಗಲೂ ರೆಕ್ಟ್ಯಾಂಗಲ್ ಬಂದಿತ್ತು ಅಂತಂದ್ರೆ ಡೈರೆಕ್ಟಾಗಿ ಬರೋ ಥರ ಹೇಗೆ ಮಾಡಬೇಕು ಅಂತ ಡಿರೈವ್ ಮಾಡ್ತಿದ್ವಿ. ದಟ್ ಇಸ್ ಅ ಪ್ರಾಪರ್ಟಿ ಅದೇ ಅಲ್ವಾ? ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ನೀನು ಸ್ಟೆಪ್ನ ರೆಡ್ಯೂಸ್ ಮಾಡ್ತೀಯ. ಸೊ ದೇರ್ಫೋರ್ ಇದನ್ನು ಯೂಸ್ ಮಾಡಿ. ಸೊ ದೇರ್ಫೋರ್ ಯಾವ ರೀತಿ ಆಗುತ್ತೆ ಅಂತಂದರೆ, ಸೊ ನನಗೇನು ಬೇಕು ಇವಾಗ? h of t minus tau ಬೇಕು. ಏನು ಬೇಕು? h of t minus tau. ಸೊ ದೇರ್ಫೋರ್ ನಾನು ರೈಟ್ ಶಿಫ್ಟ್ ಮಾಡ್ತೀನಿ, ಲೆಫ್ಟ್ ಶಿಫ್ಟ್ ಮಾಡ್ತೀನೋ ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆನಾ? ನನಗೇನು ಬೇಕು? ನಾನೇನು ಮಾಡ್ತೀನಿ? h of t minus tau ಬೇಕು ನನಗೆ. ಸೊ h of t minus tau ಏನು ಮಾಡೋಣ? ಸೊ ದೇರ್ಫೋರ್ ಇಲ್ಲೂ ಕೂಡ ಏನಾಗುತ್ತೆ? ಎರಡು ಕೇಸ್ ಬರುತ್ತೆ. ಫಾರ್ t ಗ್ರೇಟರ್ ದ್ಯಾನ್ 0 ಆಗಿದ್ದಾಗ ಏನಾಗುತ್ತೆ? t ಗ್ರೇಟರ್ ದ್ಯಾನ್ 0 ಆಗಿದ್ದಾಗ ಸೊ ದೇರ್ಫೋರ್ t ವಿಲ್ ಬಿ ಪಾಸಿಟಿವ್. t ವಿಲ್ ಬಿ ಪಾಸಿಟಿವ್ ಆದಾಗ ಏನಾಗುತ್ತೆ? ಇಟ್ ವಿಲ್ ಬಿ ರೈಟ್ ಶಿಫ್ಟ್ ಆಗುತ್ತಲ್ಲ. ಅದೇ ರೀತಿ t ನೆಗೆಟಿವ್ ಆಗಿದ್ದಾಗ ಏನಾಗುತ್ತೆ? t ನೆಗೆಟಿವ್ ಆಗಿದ್ದಾಗ t ಲೆಫ್ಟ್ ಶಿಫ್ಟ್ ಆಗುತ್ತೆ. ಓಕೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಸೊ ಒಂದು ನಿಮಿಷ. ಸೊ ನಂದೇನಿದು? ಸೊ ದೇರ್ಫೋರ್ ಇದನ್ನು ಸಪ್ರೇಟಾಗಿ ಇಟ್ಬಿಡೋಣ. ದೀಸ್ ಆರ್ ಮೈ ಇನ್ಪುಟ್ಸ್. ನಾನು ಏನು ತೊಗೋತೀನಿ? ದೀಸ್ ಆರ್ ಮೈ ಇನ್ಪುಟ್ಸ್ ಅಂತ ತೊಗೋತಿದ್ದೀನಿ. ಓಕೆನಾ? ಓಕೆ. ಸೊ ಫಾರ್ ಇದು ಆ ಬಾಕ್ಸ್ ಹಾಕೋದು ಬೇಡ ಆ್ಯಕ್ಚುಲಿ. ಓಕೆನಾ ಗುರು? ಓಕೆ. ನನಗೆ ಲೈನ್ಸ್ ಬೇಕು ಆ್ಯಕ್ಚುಲಿ. ಓಕೆನಾ? ಸೊ ನಾನು ಫಸ್ಟ್ ಕೇಸ್ ಏನು ತೊಗೋತೀನಿ ಅಂತಂದರೆ, ಸೊ ದೇರ್ಫೋರ್ ಫಸ್ಟ್ ಏನು ತೊಗೋತಿದ್ದೀನಿ? ಫಾರ್ t ಗ್ರೇಟರ್ ದ್ಯಾನ್ 0. t ಗ್ರೇಟರ್ ದ್ಯಾನ್ 0 ಏನಾಗುತ್ತೆ ಅಂತ ನೋಡೋಣ. ಸೊ ದೇರ್ಫೋರ್ ಈಕ್ವೇಷನ್ ಇದೇ ಇರುತ್ತಾ? ಈಕ್ವೇಷನ್ ಇರುತ್ತೆ. ಸೊ ದೇರ್ಫೋರ್ ಈಕ್ವೇಷನ್ ಇದೇ ಇರುತ್ತೆ. ಓಕೆ ಗುರು. ಇವಾಗ ಏನಾಗುತ್ತೆ? ಲೆಟ್ ಅಸ್ ಡ್ರಾ ಫಾರ್ t ಗ್ರೇಟರ್ ದ್ಯಾನ್ 0. t ಗ್ರೇಟರ್ ದ್ಯಾನ್ 0 ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ದೇರ್ಫೋರ್ t ಗ್ರೇಟರ್ ದ್ಯಾನ್ 0 ಏನಾಗುತ್ತೆ ಅಂತ ಹೇಳಿದ್ದೀನಿ? ಇಟ್ ವಿಲ್ ಬಿ ರೈಟ್ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಓಕೆನಾ ಗುರು? ಸೊ ಏನಾಗುತ್ತೆ? ಏನು ಮಾಡೋಣ? ಸೊ ದೇರ್ಫೋರ್ -5 ಇಂದ ಒಂದು ಲೈನು -5 ಮಾರ್ಕ್ ಮಾಡೋಣ. ಸೊ ದೇರ್ಫೋರ್ ಏನು ಮಾಡೋಣ? +5 ಕೂಡ ಮಾರ್ಕ್ ಮಾಡೋಣ. ಸೊ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ದೇರ್ಫೋರ್ ಅದಕ್ಕೆ ಎಷ್ಟು ಮೆಲ್ಲಕ್ಕೆ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಹೇಳಿದೆ ರೈಟ್ ಶಿಫ್ಟ್ ಮಾಡ್ತೀನಿ. ಸೊ ವಿ ಆರ್ ರೈಟ್ ಶಿಫ್ಟ್ ಇಂದ ಸಿಗ್ನಲ್ ಎಷ್ಟು ಅಮೌಂಟಲ್ಲಿ? ಟಿ ಅಮೌಂಟಲ್ಲಿ ಏನು ಮಾಡ್ತೀನಿ? ರೈಟ್ ಶಿಫ್ಟ್ ಮಾಡ್ತೀನಿ. ಸೊ ಫಾರ್ ಇಲ್ಲಿರೋ ಸಿಗ್ನಲ್ ಏನಾಗುತ್ತೆ? ರೈಟ್ ಶಿಫ್ಟ್ ಎಷ್ಟು ಅಮೌಂಟಲ್ಲಿ? ಟಿ ಅಮೌಂಟ್. ಓಕೆನಾ? ಸೊ ಏನಾಗುತ್ತೆ? ಸರಿ ಏನಾದ್ರು ಏನು ಮಾಡ್ತೀನಿ? ಸಿಗ್ನಲ್ನ ರೈಟ್ ಶಿಫ್ಟ್ ಮಾಡ್ತೀನಿ. ಎಷ್ಟು ಅಮೌಂಟಲ್ಲಿ? ಟಿ ಅಮೌಂಟಲ್ಲಿ. ಸೊ ಫಾರ್ ಸಿಗ್ನಲ್ ಏನಾಗುತ್ತೆ ಅಂತಂದರೆ, ಸೊ ಫಾರ್ ದೊಡ್ಡದು ಮಾಡೋಣ ಬೇಕಿದ್ರೆ, ಲೆಟ್ ಅಸ್ ಮೇಕ್ ಇಟ್ ಬಿಗ್. ಸೊ ಫಾರ್ ನೀಟಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಇದಲ್ಲ. ಇದು ಯಾವುದಕ್ಕೆ? ಫಾರ್ t ಗ್ರೇಟರ್ ದೆನ್ ಇದಕ್ಕೆ ಮಾಡ್ತಿದ್ದೀವಿ. ಓಕೆನಾ? ಓಕೆ. ಎಷ್ಟು ಅಮೌಂಟ್ ಶಿಫ್ಟ್ ಮಾಡ್ತಿದ್ವಿ? ಟಿ ಅಮೌಂಟ್ ಅಂತ ತಿಳ್ಕೊಳ್ಳೋಣ. ಸೊ ಎರಡು ಕಡೆನೂ ಸೇಮ್ ಇರೋದ್ರಿಂದ ಏನಾಗುತ್ತೆ? ಸೊ ಎರಡು ಕಡೆ ಸೊ ಸರಿನಾ ಗುರು? ಏನು ಮಾಡೋಣ? ಶಿಫ್ಟ್ ಮಾಡ್ತಿದ್ದೀನಿ ನನ್ನ ಸಿಗ್ನಲ್ನ. ಸೊ ದೇರ್ಫೋರ್ ಎಷ್ಟು ಅಮೌಂಟಲ್ಲಿ? ಸೊ ದೇರ್ಫೋರ್ ಈಗ ಇದಿಷ್ಟಿದೆ ನೋಡಿ. ತಗೊಳ್ಳೋದಿದೆ. ಓಕೆ. ಸೊ ಏನು ಮಾಡ್ತಿದ್ದೀನಿ? ಸಿಗ್ನಲ್ನ ಏನು ಮಾಡ್ತೀನಿ? ರೈಟ್ ಶಿಫ್ಟ್ ಮಾಡ್ತೀನಿ. ಎಷ್ಟು ಅಮೌಂಟಲ್ಲಿ? ಸೊ
ಸಿಗ್ನಲ್ ಏನು ಮಾಡ್ತೀನಿ, ಸಮ್ ಅಮೌಂಟ್ ಏನು ಮಾಡ್ತೀನಿ, ರೈಟ್ ಶಿಫ್ಟ್ ಮಾಡ್ತೀನಿ ಸಮ್ ಅಮೌಂಟ್. ಓಕೆನಾ, ಈಕ್ವಲ್ ಅಮೌಂಟ್ ಇದೆ. ಸೊ ಇದೆಷ್ಟಾಗುತ್ತೆ, ಸೊ ದಿಸ್ ಹೈಟ್ ವಿಲ್ ಬಿ ಸೊ ದೇರ್ಫೋರ್ ಎಷ್ಟಾಗುತ್ತೆ, ಇದ್ರದ್ದು ಎಷ್ಟಿತ್ತು 20 ಇತ್ತಲ್ಲ, ಸೊ ದೇರ್ಫೋರ್ ಇಟ್ ವಿಲ್ ಬಿ 20. ಓಕೆ, ಇದೇನಾಗುತ್ತೆ, ಸೊ ದೇರ್ಫೋರ್ ದಿ ಸಿಗ್ನಲ್ ಇಸ್ h of t minus tau for t greater than 0. ಸೊ ನಾನು ಎಷ್ಟು ಡಿಫ್ರೆನ್ಸ್ ಇದೆ ಇದು, ಸೊ ದೇರ್ಫೋರ್ ಎಷ್ಟು ಶಿಫ್ಟ್ ಮಾಡ್ತೀನಿ, t ಟೈಮ್ಸ್ ಮಾಡ್ತೀನಿ. ಸೊ ಎಷ್ಟು ಶಿಫ್ಟ್ ಮಾಡ್ತೀನಿ, t ಟೈಮ್ಸ್ ಮಾಡ್ತೀನಿ. ಸೊ ದೇರ್ಫೋರ್ ಈ ಲೊಕೇಶನ್ ಏನಾಗುತ್ತೆ, ವಾಟ್ ವಿಲ್ ಬಿ ದಿಸ್ ಲೊಕೇಶನ್, ಈ ಲೊಕೇಶನ್ ಏನಾಗುತ್ತೆ ಅಂತಂದರೆ -5 ಪ್ಲಸ್ ಟಿ ಮಾಡ್ತೀನಲ್ವಾ, ಆ ಕಡೆ ಹೋಗ್ತಿದೆ ಅಲ್ವಾ, ಈ ಲೊಕೇಶನ್ ಏನಾಗುತ್ತೆ 5 + t ಅಂತಂದ್ರೆ ಟಿ ಆ್ಯಡ್ ಮಾಡ್ತೀನಿ. ಸೊ ರೈಟ್ ಸೈಡಿಗೆ ಶಿಫ್ಟ್ ಆಗ್ತೀನಿ ಅಂತಂದರೆ 1 ಮಾಡಿದರೆ -4 ಬರುತ್ತೆ, ಈ ಥರ. ಓಕೆನಾ, ಓಕೆ. ಸೊ ದೇರ್ಫೋರ್ ಇವಾಗ ಏನು ಮಾಡೋಣ ಅಂತಂದರೆ ಲೆಟ್ ಅಸ್ ಇಂಟಿಗ್ರೇಟ್. ಸೊ ನಾರ್ಮಲ್ ಸಾಲ್ವ್ ಮಾಡೋಣ. ಓಕೆನಾ, ಫಸ್ಟ್ ಏನು ಮಾಡೋಣ, ಎಕ್ಸ್ ಆಫ್ ಟಿ ಏನಿದೆ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟೌನ್ ಇದೆ. ಸೊ ದೇರ್ಫೋರ್ ದಿಸ್ ವ್ಯಾಲ್ಯೂ ವಿಲ್ ಬಿ 10 ಆಲ್ವೇಸ್. ಇಲ್ಲಿಂದ ಇಲ್ಲಿ ತನಕ ಫ್ರಮ್ ದ ರೇಂಜ್ -5 to +5. ನಾವು ಏನು ಕೇಳಿದ್ದಾನೆ, ಸೊ ದೇರ್ಫೋರ್ h ಆಫ್ ಮೈನಸ್ ಟೌ ಫಾರ್ t ಗ್ರೇಟರ್ ದ್ಯಾನ್ 0 ವಿಚ್ ವಿಲ್ ಬಿ ವ್ಯಾಲ್ಯೂ ಎಷ್ಟಿರುತ್ತೆ 20 ಇರುತ್ತೆ. ಫಾರ್ ದ ರೇಂಜ್ ಎಲ್ಲಿಂದ ಎಲ್ಲಿ ತನಕ, ಫಾರ್ ದ ರೇಂಜ್ -5 to ನಾನೇನು ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ. ಎಷ್ಟು t ಪಾಸಿಟಿವ್ ಇತ್ತು ಅಂತಂದರೆ ಇದೇನಾಗುತ್ತೆ ಇದು, ಸೊ ದೇರ್ಫೋರ್ -5 + t ಮೈನಸ್ ಟೌ 5 + 5 - t. ಆಗಲಿ ಏನಾಗುತ್ತೆ ಇದು 5 - t 5 - t. ಸೊ ದೇರ್ಫೋರ್ ಏನಾಗುತ್ತಿದ್ದು, ಸೊ ಏನಾಗುತ್ತೆ, ಸೊ ದೇರ್ಫೋರ್ ರಿವರ್ಸಲ್ ಆದಾಗ, ಸೊ ದೇರ್ಫೋರ್ ಈಕ್ವಾಲಿಟೀಸ್ ಏನಾಗುತ್ತೆ, ಸೊ ಮೈನಸ್ ಆ ಕಡೆ ಈ ಕಡೆ ಏನಾಗುತ್ತೆ ಶಿಫ್ಟ್ ಆಯಿತು ಅಂತಂದರೆ -5 + t. ಸೊ ಇದನ್ನ ಟೌ ಏನಾಗುತ್ತೆ, ಸೊ ಟೌ ಇಟ್ ಈಸ್ ಈಕ್ವಲ್ ಟು -5 + 5 + t ಆಗುತ್ತೆ. ಓಕೆನಾ, ಸೊ ದಿಸ್ ವಿಲ್ ಬಿ ಇದೇನಿದು, ಇದು ಟೈಮ್ ರೇಂಜ್ ಫಾರ್ ಯಾವುದು, ಸೊ ದೇರ್ಫೋರ್ ಇದಕ್ಕೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿ ಟೈಮ್ ರೇಂಜ್ ಫಾರ್ ದಿಸ್. ಓಕೆನಾ, ಇದಕ್ಕೆ. ಸೊ ಈಗ ಏನು ಮಾಡೋಣ ಅಂತಂದರೆ ಲೆಟ್ ಅಸ್ ಫೈಂಡ್ y of t. y of t ಏನು ಮಾಡೋಣ, y of t ಫೈಂಡ್ ಮಾಡೋಣ. y of t is equal to ಗುರು ಇವಾಗ ನಾನೇನು ಹೇಳಿದೆ, ಸೊ ದೇರ್ಫೋರ್ ಎಕ್ಸ್ ಆಫ್ ಟೌ, ಇದು ಎಕ್ಸ್ ಆಫ್ ಟೌ ಇದೆ. ಓಕೆನಾ, ಇದೇ ದಿಸ್ ಈಸ್ ಎಕ್ಸ್ ಆಫ್ ಟೌ. ಸೊ ನಾನೇನು ಹೇಳಿದೆ, ಫಸ್ಟ್ ಬೇಸಿಕ್ ಕನ್ವಲ್ಯೂಷನ್ ನೆನ್ಪು ಮಾಡ್ಕೊಳ್ಳಿ. ಎರಡು ಸಿಗ್ನಲ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂತಂದರೆ ಯಾವುದು ವ್ಯಾಲಿಡ್ ಸಿಗ್ನಲ್, ಸೊ ಯಾವ ಸಿಗ್ನಲ್ ಚಿಕ್ಕಗಿರುತ್ತೋ ಅಷ್ಟು ಮಾತ್ರ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ, ಅಥವಾ ಎಲ್ಲಿ ಸಿಗ್ನಲ್. ಸೊ ದೇರ್ಫೋರ್ ಏನಿದೆ, ಸೊ ದೇರ್ಫೋರ್ ನೋಡೋದಾದರೆ, ಸೊ ಈ ಕಡೆ ಏನಿದೆ, ಈ ಕಡೆ ಸಿಗ್ನಲ್ ಏನಿದೆ 0 ಇದೆ, ಈ ಕಡೆ ಏನಿದೆ ದೇರ್ಫೋರ್ 0 ಸಿಗ್ನಲ್ ಇದೆ. ಓಕೆನಾ, ಇಲ್ಲಿ ನೋಡೋದಾದರೆ ಏನಿದೆ, ಇಲ್ಲಿಂದ ಇಲ್ಲಿ ತನಕನೂ 0 ಇದೆ. ಓಕೆನಾ, ಇಲ್ಲಿಂದ ಏನಾಗಿದೆ, ಇಲ್ಲಿಂದ ಇಲ್ಲಿ ತನಕನೂ 0 ಇದೆ. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತನಕನೂ 0 ಇದೆ. ಬಟ್ ನನಗೆ ಮೇಲ್ಗಡೆ ಏನಾಗ್ತಿದೆ, ಇಲ್ಲಿ ತನಕ 0 ಇದೆ. ಸೊ ದೇರ್ಫೋರ್ ಏನು ಹೇಳ್ಬೇಕಂತಂದರೆ, ಸೊ ದೇರ್ಫೋರ್ ನನಗೆ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತಿದೆ, ಸೊ ಇನ್ ಕೇಸ್ ನಾನು ಎರಡನ್ನೂ ಕೂಡ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ ಅಂತಂದರೆ, ಸೊ ದೇರ್ಫೋರ್ ನನಗೆ ಲಿಮಿಟ್ ಇಲ್ಲಿಂದ ಎಲ್ಲಿ ಸಿಗುತ್ತೆ, ದೇರ್ಫೋರ್ ನನಗೆ ಲಿಮಿಟ್ ಇಲ್ಲಿಂದ ಎಲ್ಲಿ ಸಿಗುತ್ತೆ ಅಂತಂದರೆ -5 + t. ಸೊ ದೇರ್ಫೋರ್ ದ ಸಿಗ್ನಲ್ ವಿಲ್ ಬಿ ನಾನ್-ಝೀರೋ ಫ್ರಮ್ -5 + t ಇಂದ ಎಲ್ಲಿಂದ ಎಲ್ಲಿ ತನಕ +5 ತನಕ. ಅರ್ಥ ಆಯ್ತಾ, ಅರ್ಥ ಆಯ್ತು. ಓಕೆನಾ, ಸಿಗ್ನಲ್ ವಿಲ್ ಬಿ ನಾನ್-ಝೀರೋ ಫಾರ್ ದಿಸ್ ಟೈಮ್ ರೇಂಜ್. ಈ ಟೈಮ್ ರೇಂಜಿಗೆ ಏನಾಗಿರುತ್ತೆ, ಸಿಗ್ನಲ್ ನಾನ್-ಝೀರೋ ಆಗಿರುತ್ತೆ. ಓಕೆನಾ, ಓಕೆ. ಸೊ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ, ಸೊ ದೇರ್ಫೋರ್ ದಿಸ್ ಸಿಗ್ನಲ್ ವಿಲ್ ಬಿ, ಈ ಸಿಗ್ನಲ್ ಏನಾಗಿರುತ್ತೆ, ದಿಸ್ ಸಿಗ್ನಲ್ ವಿಲ್ ಬಿ ಎಕ್ಸ್ ಆಫ್ ಟೌ ಇಂಟು h ಆಫ್ t ಮೈನಸ್ ಟೌ. ನಾನು ಏನು ಮಾಡಬೇಕು, ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಸೊ ದೇರ್ಫೋರ್ ಇಂಟಿಗ್ರೇಟ್ -5 + t ಇಂಟು, ಸೊ ದೇರ್ಫೋರ್ ಈ ಸಿಗ್ನಲ್ ನಾನ್-ಝೀರೋ ಇಷ್ಟು ಮಾತ್ರ ಅಲ್ವಾ, ನಾನ್-ಝೀರೋ ಈ ರೇಂಜಿಗೆ ಮಾತ್ರ ಆಗಿರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ನೋಡು, ಸೊ ದೇರ್ಫೋರ್ ಈ 5 ಇಂದ 5 + t ತನಕ ಏನಾಗುತ್ತೆ, ಈ ರೇಂಜ್ ಏನಾಗುತ್ತೆ, ಈ ರೇಂಜ್ ಕಟ್ಟಾಗೋಗುತ್ತೆ. ಓಕೆನಾ, ನನಗೆ ಉಳ್ಕೊಳ್ಳೋದು ಯಾವುದು, ಇಷ್ಟೇ ರೇಂಜು. ಸೊ ದೇರ್ಫೋರ್ ಇಲ್ಲಿಂದ ಇಲ್ಲಿ ತನಕ 5 ತನಕ ಎಕ್ಸ್ ಆಫ್ ಟೌ h ಆಫ್ t ಮೈನಸ್ ಟೌ ಇಂಟು ಡಿ ಟೌ. ಸೊ ಏನಿದೆ, ಇಟ್ ವಿಲ್ ಬಿ ಕಾನ್ಸ್ಟೆಂಟ್ ಅಲ್ವಾ. ಸೊ ಏನಿದೆ ಅಂತಂದರೆ 20 ಇಂಟು, ಸೊ ದೇರ್ಫೋರ್ ಎಷ್ಟಿದೆ ಆ್ಯಂಪ್ಲಿಟ್ಯೂಡು 200 ಇದೆ, 20 × 10. ಸೊ ದೇರ್ಫೋರ್
200 ಎಕ್ಸ್ ಆಫ್ ಟೌ ಇಂಟು ಎಚ್ ಆಫ್ ಟೌ 200 ಬಂತು. ಒಳಗೆ ಏನು ಉಳ್ಕೊಳ್ಳುತ್ತೆ, ಒಳಗೆ ಟೌ ಉಳ್ಕೊಳ್ಳುತ್ತೆ. ಸೊ ಫಾರ್ ಎಷ್ಟು -5 ಪ್ಲಸ್ ಟಿ ಇಂದ 5 ತನಕ. ಸೊ ಓಕೆನಾ. ಸೊ ಇದೇನಾಗುತ್ತೆ, ಲಿಮಿಟ್ ಹಾಕಿದರೆ 200 ಇಂಟು 5 ಪ್ಲಸ್ 5 ಮೈನಸ್ ಟಿ ಅಂತಂದರೆ ಏನಾಗುತ್ತೆ 200 ಇಂಟು 10 ಮೈನಸ್ ಟಿ. ಎಷ್ಟಾಗುತ್ತೆ ಇದು ವ್ಯಾಲ್ಯೂ? ಸೊ y of t is equal to 2000 ಮೈನಸ್ 200 ಟಿ. ಓಕೆನಾ. -200 ಏನಾಗುತ್ತೆ, -200 ಟಿ ಆಗುತ್ತೆ. ಓಕೆನಾ. ಸೊ ನಾನೇನು ಮಾಡೋದು, ಸೊ ದೇರ್ಫೋರ್ ಐ ಕ್ಯಾನ್ ಲೀವ್ ಇಟ್ ಆ್ಯಸ್ ಇಟ್ ಈಸ್. ಸೊ ದೇರ್ಫೋರ್ ನಾನೇನು ಮಾಡೋದು, ಇದೇ ಥರ ಬಿಡೋಣ ಸುಮ್ಮನೆ ಅತ್ಲಾಗಿ. ನನಗೆ ಯಾಕೆ ಸುಮ್ಮನೆ ಟೆನ್ಷನ್ನು, ಏನು ಮಾಡೋಣ. ಸೊ ದೇರ್ಫೋರ್ ಏನು ಬಂತು ನನಗೆ ರಿಸಲ್ಟು? ಸೊ y of t is equal to 200 0 10 minus t. ಓಕೆನಾ. ಓಕೆ, ದಿಸ್ ಇಸ್ ದ ಮೈ ಆನ್ಸರ್. ಸೊ ಇವಾಗ ನಾನೇನು ಮಾಡ್ತೀನಿ, ಟೀನ ಸೊ ಫರ್ದರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ನಾನೇನು ಮಾಡ್ತೀನಿ, ಫರ್ದರ್ ಇನ್ಕ್ರೀಸ್ ಟಿ ಏನು ಮಾಡ್ತೀನಿ, ಟೀನ ಫರ್ದರ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಫರ್ದರ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಏನರ್ಥ? ಸೊ ದೇರ್ಫೋರ್ ಟೀನ ಫರ್ದರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಏನರ್ಥ? ಸೊ ಈ ಟಿ ಇದೆಯಲ್ಲ, ಸೊ ಟಿ ಅಂದರೆ ರೈಟ್ ಶಿಫ್ಟಿಗೆ ಇನ್ನೂ ರೈಟ್ ಶಿಫ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆನಾ. ರೈಟ್ ಶಿಫ್ಟ್ ಮಾಡ್ತಾ ಏನು ಮಾಡ್ತಾ, ಸೊ ಅರ್ಥ ಆಯ್ತಾ? ಸೊ ದೇರ್ಫೋರ್ ನಾನು ಏನು ಮಾಡ್ತೀನಿ, ರೈಟ್ ಶಿಫ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಅರ್ಥ ಆಯ್ತಾ? ಟೀನ ಇನ್ಕ್ರೀಸ್ ಮಾಡ್ತಿದ್ದಂಗೆ ಏನಾಗುತ್ತೆ, ರೈಟ್ ಶಿಫ್ಟ್ ಆಗಿದಾಗ ಏನಾಗುತ್ತೆ, ಒಂದು ವ್ಯಾಲ್ಯೂ ಆದಮೇಲೆ ಏನಾಗುತ್ತೆ, ಸೊ ರೈಟ್ ಶಿಫ್ಟ್ ಮಾಡ್ತೀನಿ ಅಂತಂದರೆ ಸೊ ದೇರ್ಫೋರ್ ಒಂದು ವ್ಯಾಲ್ಯೂ ಆದಮೇಲೆ ಏನಾಗುತ್ತೆ, ಸೊ ದೇರ್ಫೋರ್ ಇದು ಕನ್ವಲ್ಯೂಷನ್ 0 ಆಗುತ್ತೆ. ಓಕೆನಾ. ಏನು ಮಾಡ್ತೀನಿ, ಸೊ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ನೋಡಿ. ಸೊ ಇನ್ಕ್ರೀಸ್ ಮಾಡ್ತಾ ರೈಟ್ ಏನಾಗ್ತಾ ಹೋಗುತ್ತೆ, ರೈಟ್ ಸೈಡಿಗೆ ಶಿಫ್ಟ್ ಆಗ್ತಾ. ಸೊ ದೇರ್ಫೋರ್ ಒಂದು ಪಾಯಿಂಟಲ್ಲಿ ಏನು ಮಾಡ್ತೀನಿ, ಒಂದು ಪಾಯಿಂಟಲ್ಲಿ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತಂದರೆ ಏನಾಗುತ್ತೆ, ವ್ಯಾಲ್ಯೂ ಏನಾಗುತ್ತೆ. ಸೊ ದೇರ್ಫೋರ್ ಅಲ್ಲಿ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ 0 ಆಗಿ ಕನ್ವಲ್ಯೂಷನ್ ಏನಾಗುತ್ತೆ, ಕನ್ವಲ್ಯೂಷನ್ 0 ಆಗುತ್ತೆ. ಅರ್ಥ ಆಯ್ತಾ? ಸೊ ಏನು ಬರೆಯೋಣ ಅಂತಂದರೆ, ಸೊ ಈ ಫರ್ದರ್ ಇನ್ಕ್ರೀಸ್ further increase. So therefore when we further increase of t greater than 0, the signal shifts towards right. Okay na. So yavaga, so when -5 plus t, so therefore e value alva, yavaga e value 5ನ ದಾಟುತ್ತೋ ಅವಾಗ ಏನಾಗುತ್ತೆ, ಎರಡು ಪ್ರಾಡಕ್ಟು 0 ಆಗುತ್ತೆ. ವೆನ್ -5 ಪ್ಲಸ್ ಟಿ ಈಸ್ ಗ್ರೇಟರ್ ದೆನ್ 5. ಸೊ ಏನಾಗುತ್ತೆ, ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ ಈಸ್ 0 ಆಗುತ್ತೆ. ಅಂತಂದರೆ ಏನಾಗುತ್ತೆ, ಕನ್ವಲ್ಯೂಷನ್ ಏನಾಗುತ್ತೆ, ಕನ್ವಲ್ಯೂಷನ್ ಈಸ್ ಈಕ್ವಲ್ ಟು 0 ಅಂತಂದರೆ ಏನು ನೋಡಬೇಕು, ಟಿ ಶುಡ್ ಬಿ ಗ್ರೇಟರ್ ದೆನ್ 10. ಅವಾಗ ಏನಾಗುತ್ತೆ, ಸೇಮ್ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಕನ್ವಲ್ಯೂಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಕನ್ವಲ್ಯೂಷನ್ ಕೂಡ ಏನಾಗುತ್ತೆ, 0 ಆಗುತ್ತೆ. ಸೊ ಲಿಮಿಟ್ ಏನು, ಟಿ ಲೆಸ್ ದ್ಯಾನ್ 10 ಇದ್ದಾಗ ಏನಾಗುತ್ತೆ, ಅದು ಬೇಡ. ಸೊ ದೇರ್ಫೋರ್ ಏನಾಗುತ್ತೆ, ಯಾವಾಗ ಟಿ ಗ್ರೇಟರ್ ದ್ಯಾನ್ 0 ಆಗಿರುತ್ತೋ ಅವಾಗ ಏನಾಗುತ್ತೆ, ಕನ್ವಲ್ಯೂಷನ್ 0 ಆಗುತ್ತೆ. ಓಕೆನಾ. ಸೊ ಓಕೆ, ಸೊ ದೇರ್ಫೋರ್ ಇಷ್ಟೇನಾಯಿತು. ಸೊ ದೇರ್ಫೋರ್ ಇಷ್ಟು ಅರ್ಥ ಆಯ್ತು ನನಗೆ. ಸೊ ನಾನು ಏನು ಮಾಡೋ, ಒಂದು ಪಾಯಿಂಟಲ್ಲಿ ಔಟ್ಪುಟ್ ಡ್ರಾ ಮಾಡ್ತೀನಿ ನಾನು. ಸೊ ಬೇಡ, ಸೊ ಇಲ್ಲಿರಲಿ. ಸೊ ಓಕೆನಾ. ಸೊ ದೇರ್ಫೋರ್ ಇದೇನಾಯಿತು, ಟಿ ಗ್ರೇಟರ್ ದ್ಯಾನ್ 10ಗೆ ಏನಾಯಿತು, ಪ್ರಾಡಕ್ಟ್ ಏನಾಯಿತು, ಪ್ರಾಡಕ್ಟ್ 0 ಆಗುತ್ತೆ. ಸೊ ಇದ್ಯಾವುದು ಲಿಮಿಟಿಗೆ, ಟಿ ಲೆಸ್ ದ್ಯಾನ್ 10ಗೆ. ಸೊ ಟಿ ಬಿಟ್ವೀನ್ ಎಲ್ಲಿಂದ ಎಲ್ಲಿ ತನಕ, ಟಿ ಬಿಟ್ವೀನ್ 0 to 10 ತನಕ. ಓಕೆನಾ. ಏನಕ್ಕೆ, ಟಿಕಿನ ಲೆಸ್ಸಿಗೆ ಇದು ವ್ಯಾಲಿಡ್ ಇರುತ್ತೆ, ಬಟ್ ಟಿ ಗ್ರೇಟರ್ ದ್ಯಾನ್ ಪಾಸಿಟಿವ್ ತೊಗೋತಿರೋದ್ರಿಂದ 0 ಆಗುತ್ತೆ. ಸೊ ಲೆಟ್ ಅಸ್, ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಇದನ್ನು ಕಾಪಿ ಮಾಡ್ಕೊ. ಇದೆ ತಾನೇ ಇನ್ಪುಟ್ಸ್ ನನಗೆ. ಸೊ ಏನು ಮಾಡ್ತಿದ್ದೀನಿ, ಸೊ ಫಾರ್ ಟಿ ಗ್ರೇಟರ್ ದ್ಯಾನ್ 0 ಆಯಿತು. ನಾ ಈಗ ಏನು ಮಾಡೋಣ, ಫಾರ್ ಟಿ ಲೆಸ್ ದ್ಯಾನ್ 0, ಟಿ ಲೆಸ್ ದ್ಯಾನ್ 0 ನೆಗೆಟಿವ್ ವ್ಯಾಲ್ಯೂ. ಸೊ ಟಿ ಯಾವಾಗ ಏನಾಗುತ್ತೆ, ಲೆಫ್ಟ್ ಶಿಫ್ಟಿಂಗ್ ಆಗ್ತಾ ಹೋಗುತ್ತೆ. ಈಗ ಪಟಾಪಟ್ ಬೇಗ ಮಾಡ್ತಾ ಹೋಗಬೇಕಾದ್ರೆ. ಸೊ ಇದೇನಾಗುತ್ತೆ ಇವಾಗ, ಓಕೆನಾ.
ಸೊ ದೇರ್ಫೋರ್ ಏನು ಮಾಡ್ತಿದ್ದೀವಿ, ಲೆಫ್ಟ್ ಶಿಫ್ಟ್ ಮಾಡ್ತಾ ಹೋಗ್ತಿದ್ದೀವಿ ಅಂತಂದರೆ, ಸೊ ಲೆಟ್ ಮಿ ಮಾರ್ಕ್, ಯಾವ್ದು ಮಾರ್ಕ್ ಮಾಡೋಣ, -5 ಮತ್ತು +5 ಮಾರ್ಕ್ ಮಾಡೋಣ. ಓಕೆನಾ. ಸೊ ನಾನು ಹೇಳ್ತಿದ್ದೀನಿ ಇವಾಗ, ಸೊ ದೇರ್ಫೋರ್ ಈ ಸಿಗ್ನಲ್ ಇದೆಯಲ್ಲ, ಈ ಸಿಗ್ನಲ್ನ ನಾನು ಟಿ ವ್ಯಾಲ್ಯೂ ಏನು ಕೊಡ್ತಿದ್ದೀನಿ, ಸೊ ದೇರ್ಫೋರ್ ಇಟ್ ಇಸ್ ಮೈನಸ್, ಸೊ ದೇರ್ಫೋರ್ ಇಟ್ ಈಸ್ ನೆಗೆಟಿವ್ ಅಂತಂದ್ರೆ ಏನಾಗುತ್ತೆ, ಲೆಫ್ಟ್ ಶಿಫ್ಟ್ ಆಗುತ್ತೆ. ಸಪೋಸ್ ದಿಸ್ ಮಚ್ ಲೆಫ್ಟ್ ಶಿಫ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ದೇರ್ಫೋರ್ ಅವಾಗ ಏನಾಗುತ್ತೆ, ವಾಟ್ ವಿಲ್ ಬಿ ದ ನ್ಯೂ ವ್ಯಾಲ್ಯೂಸ್ ಏನಾಗುತ್ತೆ, ಸೊ ದೇರ್ಫೋರ್ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅದ್ರ ವ್ಯಾಲ್ಯೂ, ಸೊ -5 ಪ್ಲಸ್ ಟೀನೇ, ಬಟ್ ಟಿ ವ್ಯಾಲ್ಯೂ ಏನಿದೆ, ಟಿ ವ್ಯಾಲ್ಯೂ ನೆಗೆಟಿವ್ ಇದೆ. ಇದೇನಾಗುತ್ತೆ 5 ಪ್ಲಸ್ ಟೀನೇ, ಬಟ್ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಟಿ ವ್ಯಾಲ್ಯೂ ಏನಾಗುತ್ತೆ ನೆಗೆಟಿವ್ ಆಗಿರುತ್ತೆ. ಓಕೆನಾ. ಓಕೆ. ಸೊ ನಾನೇನು ಮಾಡ್ತೀನಿ ಇವಾಗ, ನಾನು ಎರಡು ಪ್ರಾಡಕ್ಟ್ ಬರೀತೀನಿ. ಸೊ ದೇರ್ಫೋರ್ ವಾಟ್ ಇಸ್ ದಿಸ್ ಈಸ್ h of t minus tau for t less than 0. ನೆಕ್ಸ್ಟ್ ನನಗೇನು ಬೇಕು, ನನಗೆ ಎರಡು ಪ್ರಾಡಕ್ಟ್ ಬೇಕು. ಸೊ ಎರಡರ ಪ್ರಾಡಕ್ಟ್ ಎಲ್ಲಿಂದ ಎಲ್ಲಿ ತನಕ ನಾನ್ ಜೀರೋ ಆಗಿರುತ್ತೆ. ಸೊ ಬೋತ್ ದ ಪ್ರಾಡಕ್ಟ್ ವಿಲ್ ಬಿ ನಾನ್ ಜೀರೋ ಫ್ರಮ್ ಎಲ್ಲಿಂದ ಎಲ್ಲಿ ತನಕ. ಸೊ ಸಿಗ್ನಲ್ ಎಲ್ಲಿಂದ ಎಲ್ಲಿ ತನಕ ಇದೆ. ಸೊ ದೇರ್ಫೋರ್ -5ಗೆ ನಮ್ಮ ಎಕ್ಸ್ ಆಫ್ ಟೌ ಸಿಗ್ನಲ್ ಏನಾಗಿದೆ, ಲಾಸ್ಟ್ ಆಗಿದೆ. ಸೊ ದೇರ್ಫೋರ್ ಸಿಗ್ನಲ್ ಈಸ್ ವ್ಯಾಲಿಡ್ ಫ್ರಮ್ -5 to 5 plus t ತನಕ. ಓಕೆನಾ. ಸೊ ಓಕೆನಾ. ಓಕೆ. ಸೊ ದೇರ್ಫೋರ್ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿರುತ್ತೆ, ಸೊ ಸಿಮಿಲರ್ ಟು ಇದು ಕೂಡ 200 ಆಗಿರುತ್ತೆ. ಸೊ ದೇರ್ಫೋರ್ ನಾನು ಏನು ಮಾಡಬೇಕು, ಇದಕ್ಕೆ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಸೊ ಏನು ಮಾಡೋಣ, ಸೊ ಅರ್ಥ ಆಯ್ತಲ್ಲ. ಸೊ ಏನು ಮಾಡಬೇಕು, ನಾನು ಇಲ್ಲಿಂದ ಇಲ್ಲಿ ತನಕ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಲೆಟ್ ಮಿ ಇಂಟಿಗ್ರೇಟ್. ಸೊ y of t is equal to for t less than 0ಗೆ ಇಲ್ಲಿಂದ ಇಲ್ಲಿ ತನಕ -5 ಇಂದ 5 plus t ತನಕ ಅಷ್ಟೇ ಸಿಗ್ನಲ್ ಇರೋದು. ಸೊ ಎಷ್ಟಾಗುತ್ತೆ ಅದರದ್ದು ವ್ಯಾಲ್ಯೂ 200 ಇಂಟು. ಸೊ ದೇರ್ಫೋರ್ ಏನಿದೆ, ಸೊ ದೇರ್ಫೋರ್ ಟೌ ಇದೆ, ವಿ ಟೌ. ಓಕೆನಾ. ಸೊ 200 ಇಂಟು, ಸೊ ಏನಾಗುತ್ತೆ ಇದು, ಸೊ ದೇರ್ಫೋರ್ 5 minus 5 ಮೈನಸ್ ಏನಾಗುತ್ತೆ, ಸೊ ದೇರ್ಫೋರ್ 10 plus t. ಓಕೆನಾ. y of t is equal to 200 into 5 plus t. ಓಕೆನಾ. ಓಕೆ. ಸೊ ಫರ್ ಇದನ್ನು ಇದು ಮಾಡೋದಾದ್ರೆ ಏನಾಗುತ್ತೆ, 2000 ಪ್ಲಸ್ 200 t. ಓಕೆನಾ. ಸೊ ಓಕೆ, ಅದು ಕೂಡ ಏನಾಗುತ್ತೆ, ಇದು ಕೂಡ 2000 ಪ್ಲಸ್ 200 t ಆಗುತ್ತೆ. ಬರೆಯೋಕ್ಕೆ ಹೋಗ್ಬಿಟ್ಟೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಓಕೆ, ಇವಾಗ ಸೇಮ್ ಕಾನ್ಸೆಪ್ಟ್ ಏನು ಅಂತಂದರೆ, ಸೊ ದೇರ್ಫೋರ್ ನಾನು ಈ ರೆಕ್ಟ್ಯಾಂಗಲ್ನ ಎಷ್ಟು ಸೊ ನಾನು ಟೀನ್ ಏನು ಮಾಡ್ತಾ ಹೋಗ್ತೀನಿ, ಫರ್ದರ್ ಡಿಕ್ರೀಸ್ ಮಾಡ್ತಾ ಹೋಗ್ತಿದ್ದಂಗೆ ಡಿಕ್ರೀಸ್ ಮಾಡ್ತೀನಿ ಏನಾಗುತ್ತೆ, ಒಂದು ವ್ಯಾಲ್ಯೂ ಏನಾಗುತ್ತೆ, ಸೊ ದೇರ್ಫೋರ್ ಫುಲ್ ಹೋಗ್ಬಿಡುತ್ತೆ ವ್ಯಾಲ್ಯೂ ಹೋದಾಗ ಏನಾಗುತ್ತೆ, ಸೊ ದೇರ್ಫೋರ್ ಪ್ರಾಡಕ್ಟ್ 0 ಆಗುತ್ತೆ. ಸೊ ಪ್ರಾಡಕ್ಟ್ 0 ಆದಾಗ ಏನಾಗುತ್ತೆ, ಪ್ರಾಡಕ್ಟ್ 0 ಆಗುತ್ತೆ. ಸೊ ಏನು ಹೇಳ್ತೀನಿ ನಾನು, ಆ್ಯಸ್ ವಿ ಡಿಕ್ರೀಸ್ ಇನ್ನು ಏನು ಮಾಡ್ತೀನಿ, 0ಕ್ಕಿಂತ ಇನ್ನೂ ಡಿಕ್ರೀಸ್ ಮಾಡ್ತೀನಿ ಅಂತಂದರೆ, ಸೊ ದೇರ್ಫೋರ್ ಏನಾಗುತ್ತೆ, ಎಟ್ ಅ ಪಾಯಿಂಟ್ ಆಫ್ ಟೈಮ್ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ 0 ಆಗುತ್ತೆ. ಯಾವಾಗ, ವೆನ್, ಸೊ ದೇರ್ಫೋರ್ 5 plus t ಅನ್ನೋದು ಯಾವಾಗ -5ಗಿಂತ ಕಮ್ಮಿ ಆಗುತ್ತೋ ಅವಾಗ ಏನಾಗುತ್ತೆ, ಅವಾಗ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ ವಿಲ್ ಬಿ 0. ಕನ್ವಲ್ಯೂಷನ್ ಏನಾಗುತ್ತೆ, ಕನ್ವಲ್ಯೂಷನ್ ಆಲ್ಸೋ 0 ಅಂತಂದರೆ t ಶುಡ್ ಬಿ ಲೆಸ್ ದೆನ್, ಯಾವಾಗ t ಅನ್ನೋದೇನಾದರೂ -10ಕಿಂತ ಲೆಸ್ ಆಗಿರುತ್ತೋ ಅವಾಗ ಏನಾಗುತ್ತೆ, ಕನ್ವಲ್ಯೂಷನ್ ಇದಾಗುತ್ತೆ. ಸೊ ದೇರ್ಫೋರ್ ಈ ಸಿಗ್ನಲ್ ಎಲ್ಲಿಂದ ವ್ಯಾಲಿಡ್ ಇರುತ್ತೆ, ಸೊ -10 ಇಂದ 0 ತನಕ ಈ ಸಿಗ್ನಲ್ ವ್ಯಾಲಿಡ್ ಇರುತ್ತೆ. ಓಕೆನಾ. ಓಕೆ, ನಾವೇನು ಮಾಡೋಣ ಇವಾಗ, ಔಟ್ಪುಟ್ ಡ್ರಾ ಮಾಡೋಣ. ಸೊ ದೇರ್ಫೋರ್ ಏನು ಬೇಕು, ಸೊ ದೇರ್ಫೋರ್ ಕನ್ವಲ್ಯೂಷನ್ ಅಲ್ವಾ, ಸೊ ದೇರ್ಫೋರ್ y of t ಎರಡನ್ನೂ ಕಂಬೈನ್ ಮಾಡೋಣ. ನನಗೇನೇನು ಬಂದಿತ್ತು. ಓಕೆನಾ. ಸೊ ಓಕೆ, ಸೊ ಓಕೆನಾ ಗುರು, ಓಕೆನಪ್ಪ. ಸೊ ಇದೇನಿದೆ, ಸೊ ದೇರ್ಫೋರ್ ದಿಸ್ ಈಸ್
ಯಾವಾಗಲೂ ಇದು ಮಾಡ್ತೀನಿ. ಸೊ ದೇರ್ಫೋರ್ ದಿಸ್ ಇಸ್ y of t and this will be t. ಸೊ ನನಗೆ ಇವಾಗ ರೇಂಜ್ ಆಫ್ ಸಿಗ್ನಲ್ ಏನು ಸಿಕ್ಕಿತ್ತು ನನಗೆ. ಸೊ ದೇರ್ಫೋರ್ ಫಸ್ಟಿಗೆ ನೋಡ್ದಂಗೆ, ಸೊ ಫಸ್ಟಲ್ಲಿ ನೋಡಿದಾಗ ಏನು ಸಿಕ್ಕಿತ್ತು. ಸೊ ದೇರ್ಫೋರ್ ದ y of t will be ನಾನ್ ಝೀರೋ ಇನ್ ದ ರೇಂಜ್ ಆಫ್ -10 ಇಂದ +10 ತನಕ. ಸೊ ದೇರ್ಫೋರ್ ಏನು ಮಾಡೋ ಅದನ್ನು ಮಾಡು. ಫಸ್ಟ್ ಅದನ್ನು ಏನು ಮಾಡು, ಫಸ್ಟ್ ಅದನ್ನು ಮಾರ್ಕ್ ಮಾಡು. -10 ಇನ್ನೊಂದೇನು ಇನ್ನೊಂದು +10. ಓಕೆ. ಸೊ ಫಾರ್ t ಗ್ರೇಟರ್ ದೆನ್ 0 ಅಂತಂದರೆ ಈ ಸೈಡ್ ನೋಡು. ಸೊ ಫಾರ್ t ಗ್ರೇಟರ್ ದೆನ್ 0 ಫಸ್ಟ್ ನಾವು ಮಾಡಿದಲ್ವಾ, t ಗ್ರೇಟರ್ ದೆನ್ 0 ನೋಡು. t ಗ್ರೇಟರ್ ದೆನ್ 0 ಏನಿದೆ, ಫ್ರಮ್ 0 to 10 ತನಕ ಏನಿದೆ ಇದು. ಸೊ 0 to 10 ತನಕ ಏನಿದೆ 200 × 10 - t ಅಂತಂದರೆ 2000 × 2000 + 200t. ಸೊ ಇಲ್ಲಿ ಯಾವ್ದು ಈಕ್ವೇಷನ್ಗೆ ಈಕ್ವಲ್ ಇದೆ ಇದು. ಸೊ ದೇರ್ಫೋರ್ ಪ್ಲಸ್ ಅಲ್ಲ ಮೈನಸ್ ಅನ್ಸುತ್ತಲ್ಲ. ಸೊ ದೇರ್ಫೋರ್ ಇದು ಮೈನಸ್. ಸೊ ದೇರ್ಫೋರ್ ಮೈನಸ್. ಸೊ ಇಲ್ಲಿ ಯಾವುದಕ್ಕೆ ಈಕ್ವಲ್ ಇದೆ. ಸೊ ದೇರ್ಫೋರ್ 2000 - 200t. ಸೊ ಏನು ಮಾಡಿ ಏನು ಇದು y of t ಫಾರ್ ಗ್ರೇಟರ್. ಸೊ ಅದು y of t ನನಗೇನು ಗೊತ್ತಿದೆ, y of t is equal to mx + c ಅಂತ ಗೊತ್ತಿದೆ ನನಗೆ. ಓಕೆನಾ. ಸೊ y of t is equal to mx + c ಅಂತಂದರೆ ಇಲ್ಲಿ m ಜಾಗದಲ್ಲಿ ಏನಿದೆ -200 ಇದೆ, x ಜಾಗದಲ್ಲಿ t ಇದೆ, c ಜಾಗದಲ್ಲಿ 2000 ಇದೆ. ಸೊ c ಅಂದರೆ ಏನು. ಸೊ c ಅಂತಂದರೆ y of tನ ಈ ಎಕ್ಸಲ್ಲಿ ಬರ್ತಿರೋ ಲೈನು ಎಲ್ಲಿ ಕಟ್ ಮಾಡ್ತಿದೆ ಅಂತ ಅದೇ. ಸೊ ದೇರ್ಫೋರ್ ಎಲ್ಲಿ ಕಟ್ ಮಾಡ್ತಿದೆ. ಸೊ ದೇರ್ಫೋರ್ ಐ ನೋ ದಟ್ ಎಲ್ಲಿ ಕಟ್ ಮಾಡ್ತಿದೆ. ಸೊ ದೇರ್ಫೋರ್ 2000 ಅಲ್ಲಿ ಕಟ್ ಮಾಡ್ತಿದೆ. ಸೊ ಸ್ಲೋಪ್ ಹೆಂಗಿದೆ, ಸ್ಲೋಪ್ ಈಸ್ ಡಿಕ್ರೀಸಿಂಗ್, -200 ಇದೆ. ಸೊ ದೇರ್ಫೋರ್ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಡಿಕ್ರೀಸಿಂಗ್ ಸ್ಲೋಪ್ ಈ ಥರ ಎಲ್ಲಿಂದ ಎಲ್ಲಿ ತನಕ. ಸೊ ದೇರ್ಫೋರ್ 10 ತನಕ. ಓಕೆನಾ. ಸೊ ಫಾರ್ ಗ್ರೇಟರ್ ದೆನ್ 10 ಏನಿದೆ, ಫಾರ್ t ಗ್ರೇಟರ್ ದೆನ್ 10 ಏನಿದೆ. ಸೊ ಫಾರ್ t ಗ್ರೇಟರ್ ದೆನ್ 10 ಏನಿದೆ, ಪ್ರಾಡಕ್ಟ್ ಈಸ್ 0 ಆ್ಯಂಡ್ ಕನ್ವಲ್ಯೂಷನ್ ಈಸ್ 0. ಸೊ ಏನಾಗುತ್ತೆ, ಫಾರ್ t ಗ್ರೇಟರ್ ದೆನ್ 10 ಏನಿದೆ 0 ಇದೆ. ಸೊ ಅದೇ ರೀತಿ ಸಿಮಿಲರ್ ಇಲ್ಲಿ ಏನಾಗುತ್ತೆ. ಸೊ ದೇರ್ಫೋರ್ 2000 + 200t. ಸೊ ದೇರ್ಫೋರ್ ಇದು ಕೂಡ ಎಲ್ಲಿ ಇಂಟರ್ಸೆಪ್ಟ್ ಆಗ್ತದೆ. ಸೊ ದೇರ್ಫೋರ್ 2000 ಇಂಟರ್ಸೆಪ್ಟ್ ಆಗ್ತದೆ. ಸೊ ದೇರ್ಫೋರ್ ಇದು ಏನಾಗಿದೆ, ಇನ್ಕ್ರೀಸಿಂಗ್ ಸ್ಲೋಪ್ ಇರೋದ್ರಿಂದ ಇದಾಗುತ್ತೆ. ಫಾರ್ t ಲೆಸ್ ದೆನ್ 0 ಏನಾಗುತ್ತೆ, ಇಟ್ ಈಸ್ ಆಲ್ಸೋ 0. ಸೊ ದೇರ್ಫೋರ್ ಏನಾಗುತ್ತೆ, ಈ ಥರ ಬರುತ್ತೆ. ಓಕೆನಾ. ಓಕೆ. ಸೊ ಇಲ್ಲಿ ಏನು ಹೇಳ್ಬೋದು ನಾನು. ಸೊ ದೇರ್ಫೋರ್ ಏನು ಹೇಳ್ಬೋದು, ಸೊ ಔಟ್ಪುಟ್ ಇದು ಬಂತು. ಸೊ ದೇರ್ಫೋರ್ ಕನ್ಕ್ಲೂಷನ್ ಏನು ಮಾಡ್ಬೋದು ನಾನು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್. ಸೊ ವಿಡಿಯೋ ಲಿಂತ್ ಭಾಳ ಜಾಸ್ತಿ ಆಗ್ತದೆ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಇದು. ಸೊ ದೇರ್ಫೋರ್ ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, ಕನ್ವಲ್ಯೂಷನ್ ಆಫ್ 2 rectangular signal of equal width gives ಏನು ಕೊಡುತ್ತೆ, gives dash. It will be, so y of t will be non-zero in the range of ಯಾವುದು. ಸೊ ಫಾರ್ ಏನು ಯೂಸ್ ಮಾಡ್ತೀವಿ. ಇನ್ನೊಂದೇನು, ವಾಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ಆ್ಯಂಡ್ ಎಟ್ ಯಾವ ಲೊಕೇಶನಲ್ಲಿ. ಓಕೆನಾ. ಸೊ ಓಕೆ. ಸೊ ಒಂದೊಂದಾಗಿ ಹೇಳ್ತಾ ಬಂದರೆ, ಸೊ ದೇರ್ಫೋರ್ ಕನ್ವಲ್ಯೂಷನ್ ಆಫ್ 2 rectangular of equal width ಏನು ಕೊಡ್ತು ನನಗೆ, ಟ್ರಯಾಂಗಲ್ ಕೊಡ್ತು. ಔಟ್ಪುಟ್ ಏನು ಕೊಡ್ತು. ಸೊ ದೇರ್ಫೋರ್ y of t is ಟ್ರಯಾಂಗಲ್. ಸೊ ಇಟ್ ವಿಲ್ ಬಿ ನಾನ್-ಝೀರೋ ಇನ್ ದ ರೇಂಜ್ ಆಫ್ ಎಲ್ಲಿ ವಿಡ್ತ್ ಪ್ರಾಪರ್ಟಿ ಯೂಸ್ ಮಾಡಿ ಏನು ಮಾಡಿದ್ದೀವಿ. ಸೊ ದೇರ್ಫೋರ್ ವಿಡ್ತ್ ಪ್ರಾಪರ್ಟಿ ಯೂಸ್ ಮಾಡಿ ಏನು ಮಾಡಿದ್ದೀವಿ. ಸೊ ಮ್ಯಾಕ್ಸಿಮಮ್ ಹೈಟ್ ಆಫ್ ಏನಿದೆ. ಸೊ ದೇರ್ಫೋರ್ ಸ್ವಲ್ಪ ಜಾಸ್ತಿ ಜಾಗ ಬೇಕಲ್ಲ. ಸೊ ಏನಿದೆ. ಸೊ ದೇರ್ಫೋರ್ ಮ್ಯಾಕ್ಸಿಮಮ್ ಹೈಟ್. ಸೊ ದೇರ್ಫೋರ್ ಮ್ಯಾಕ್ಸಿಮಮ್ ಹೈಟ್ ಆಫ್ y of t ಏನಿರುತ್ತೆ. ಸೊ ದೇರ್ಫೋರ್ height of rectangle 1 into height of rectangle 2 into width of rectangles. ಸೊ height of ಏನು ಬಂದಿದೆ, height is equal to 2000 ಬಂದಿದೆ. ಹೌದಾ. ಸೊ ದೇರ್ಫೋರ್ height of rectangle 1 ಏನಿತ್ತು, 10 ಇತ್ತು. height of rectangle 2 20 into 10 into width 10. ಸೊ ದೇರ್ಫೋರ್ 2000 ಬಂತು. ಸೊ ದೇರ್ಫೋರ್ that is 2000 at which location ಅಲ್ಲಿ, at the midpoint of the range. ಓಕೆನಾದ್ರು. ಓಕೆ.
ಸೊ ಇದೇನಾಯಿತು, ಈಕ್ವಲ್ ವಿಡ್ತ್ ಆಯಿತು. ಸೊ ದೇರ್ಫೋರ್ ಕನ್ಕ್ಲೂಷನ್ ಅಷ್ಟು. ಸೊ ದೇರ್ಫೋರ್ ಏನು, ಎರಡು ದ ಕನ್ವಲ್ಯೂಷನ್ ಆಫ್ ಟೂ ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ಸ್ ವಿತ್ ಈಕ್ವಲ್ ವಿಡ್ತ್ ಗಿವ್ಸ್ ಅಸ್ ಟ್ರಯಾಂಗಲ್ ರೇಂಜ್ ಇಲ್ಲಿಂದ ಕಂಡುಹಿಡಿತ್ಯಾ, ವಿಡ್ತ್ ಪ್ರಾಪರ್ಟಿ ಅಂತ ಕಂಡುಹಿಡಿತ್ಯಾ. ಸೊ ದೇರ್ಫೋರ್ ದ ಹೈಟ್ ಎಷ್ಟು ಬರುತ್ತೆ, ಹೈಟ್ ಆಫ್ ದ ರೆಕ್ಟ್ಯಾಂಗಲ್ 1 ಇಂಟು ಹೈಟ್ ಆಫ್ ದ ರೆಕ್ಟ್ಯಾಂಗಲ್ 2 ಇಂಟು ವಿಡ್ತ್ ಆಫ್ ದ ರೆಕ್ಟ್ಯಾಂಗಲ್ಸ್ ಯಾವ್ದಾದ್ರು ತಗೋ, ಯಾಕಂದ್ರೆ ಬಿಕಾಸ್ ಆಫ್ ದೇ ಆರ್ ಆಫ್ ಈಕ್ವಲ್ ವಿಡ್ತ್. ಮ್ಯಾಕ್ಸಿಮಮ್ ಹೈಟ್ ಯಾವ ಲೊಕೇಶನಲ್ಲಿ ಇರುತ್ತೆ, ಇರುತ್ತೆ ಮಿಡ್ ಪಾಯಿಂಟ್ ಆಫ್ ದ ರೇಂಜ್. ಯಾವ ರೇಂಜು, ಮಿಡ್ ಪಾಯಿಂಟ್ ಆಫ್ ದ ಯಾವ ರೇಂಜು, ಸೊ ದೇರ್ಫೋರ್ ಟ್ರಯಾಂಗಲ್ ಮಿಡ್ ಪಾಯಿಂಟ್ ರೇಂಜಲ್ಲಿ. ಓಕೆನಾ, ಓಕೆ. ಸೊ ನೆಕ್ಸ್ಟ್ ಏನಿದೆ, ಸೊ ದೇರ್ಫೋರ್ ನೆಕ್ಸ್ಟ್ ಸೆಕೆಂಡ್ ಕೇಸ್ ತಗೋಣ. ಏನು, ಕನ್ವಲ್ಯೂಷನ್ ಆಫ್ two rectangles of unequal width. ಸಿನ್ಸ್ ನಾನು ಅದಕ್ಕೆ ಭಾಳ ಟೈಮ್ ಕನ್ಸ್ಯೂಮ್ ಮಾಡಿರೋದ್ರಿಂದ ಅರ್ಥ ಮಾಡ್ಸೋಕ್ಕೆ, ಸೊ ದೇರ್ಫೋರ್ ಅದು ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿರೋದ್ರಿಂದ ಇದೇನಾಗುತ್ತೆ, ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ದೇರ್ಫೋರ್ ಐ ವಿಲ್ ನಾಟ್ ಡಿಲೇ ಹಿಯರ್. ಓಕೆನಾ, ಸೊ ಓಕೆ. ಸೊ ನನಗೇನು ಗೊತ್ತಿದೆ, ಸೊ ದೇರ್ಫೋರ್ ನನಗೇನು ಬೇಕು, ಸೊ ದೇರ್ಫೋರ್ y ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ. y ಆಫ್ ಟಿ ಅಂತಂದ್ರೆ ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಡಿ ಟೌ ಅಂತ. ಸೊ ನನಗೇನು ಬೇಕು, ನನಗೆ ಎರಡು ಸಿಗ್ನಲ್ ಬೇಕು. ಓಕೆನಾ, ಆಫ್ ಅನ್ಈಕ್ವಲ್ ವಿಡ್ತ್, ನೆನಪಿರಲಿ ಏನು, ಆಫ್ ಅನ್ಈಕ್ವಲ್ ವಿಡ್ತ್. ಓಕೆನಾ, ಸೊ ಎರಡು ಕೂಡ ರೆಕ್ಟ್ಯಾಂಗಲ್ ಬಟ್ ಏನು ಅನ್ಈಕ್ವಲ್ ವಿಡ್ತ್. ಸೊ ದೇರ್ಫೋರ್ ನಾನೇನು ಮಾಡ್ತೀನಿ, ಫಸ್ಟ್ ಒನ್ನ ಸೇಮ್ ಹಳೆ ಥರನೇ -5 ಇಂದ +5 ತಗೋತಿದ್ದೀನಿ. ಸೆಕೆಂಡ್ ಒಂದು ಏನು ಮಾಡ್ತಿದ್ದೀನಿ, -1 ಇಂದ +1 ತಗೋತಿದ್ದೀನಿ ಬಿಕಾಸ್ ಆಫ್ ಅನ್ಈಕ್ವಲ್ ವಿಡ್ತ್ ಇರೋದ್ರಿಂದ ಏನು ಮಾಡ್ತಿದ್ದೀನಿ. ಓಕೆನಾ, ಓಕೆ. ಸೊ ಅದು ಶೇಪ್ ಹೆಂಗಾನೆ ಇರಲಿ, ನಾನು ಹೈಟ್ ಎಷ್ಟು ಬೇಕನ್ನೋ ತಗೋತಿದ್ದೀನಿ. ಓಕೆನಾ, ಸೊ ದಿಸ್ ವಿಲ್ ಬಿ ಎಕ್ಸ್ ಆಫ್ ಟಿ ಆರ್ ಎಕ್ಸ್ ಆಫ್ ಟೌ. ಇದೇನಾಗುತ್ತೆ, ಇದು ಎಚ್ ಆಫ್ ಟಿ ಆಗುತ್ತೆ. ಇದರ ಹೈಟ್ ಎಷ್ಟಿದೆ, ಸಪೋಸ್ ಇದರ ಹೈಟ್ 10 ಇದೆ. ಸೊ ದೇರ್ಫೋರ್ ಇದರ ಹೈಟ್ ಕೂಡ ಏನು ತಗೊಳ್ಳೋಣ, ಇದರ ಹೈಟ್ 20 ತಗೊಳ್ಳೋಣ. ಇದರ ಹೈಟ್ ಏನು ತಗೊಳ್ಳೋಣ, 20 ತಗೊಳ್ಳೋಣ. ಇದು ರೇಂಜ್ ಏನಿದೆ, ಸೊ ದೇರ್ಫೋರ್ ದಿಸ್ ವಿಲ್ ಬಿ ಇನ್ ದ ರೇಂಜ್ -5 ಟು +5. ದಿಸ್ ವಿಲ್ ಬಿ ಇನ್ ದ ರೇಂಜ್ -1 ಟು +1. ಸೊ ಫಸ್ಟ್ ಅಲ್ಲಿ ಏನು ಮಾಡಿದ್ದೆ, ಸೊ ದೇರ್ಫೋರ್ y ಆಫ್ ಟಿ ಯಾವ ರೇಂಜಲ್ಲಿ ಇರುತ್ತೆ, ಸೊ ದೇರ್ಫೋರ್ y ಆಫ್ ಟಿ ವಿಲ್ ಬಿ ನಾನ್ ಝೀರೋ ಇನ್ ರೇಂಜ್. ಯಾವುದು, ವಿಡ್ತ್ ಪ್ರಾಪರ್ಟಿ. ಯಾವ್ದು ಗುರು, ಸೊ -6 ಇಂದ ಎಲ್ಲಿ ತನಕ, 6 ತನಕ ಏನಾಗಿರುತ್ತೆ, ಇಟ್ ವಿಲ್ ಬಿ ನಾನ್ ಝೀರೋ. ಓಕೆನಾ, ಸೊ ಯೂಸಿಂಗ್ ಯಾವ ಯೂಸಿಂಗ್ ಕಂಡುಹಿಡಿದಿದ್ದು, ಸೊ ದೇರ್ಫೋರ್ ಯೂಸಿಂಗ್ ದ ವಿಡ್ತ್ ಪ್ರಾಪರ್ಟಿ ಕಂಡುಹಿಡಿದಾಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ, ಫಾರ್ ಟಿ ಗ್ರೇಟರ್ ದ್ಯಾನ್ 0 ಏನು ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ. ಸೊ ದೇರ್ಫೋರ್ ಅಂತಂದ್ರೆ ಏನು, ಸೊ ದೇರ್ಫೋರ್ ಎಚ್ ಆಫ್ ಟಿ ಮೈನಸ್ ಟೌ ಮಾಡಬೇಕು. ಫಾರ್ ಟಿ ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಏನಾಗುತ್ತೆ, ಎಚ್ ಆಫ್ ಟಿ ಅನ್ನೋದು ರೈಟ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಹೌದಲ್ಲ, ಹೌದು. ಸೊ ದೇರ್ಫೋರ್ ಹಳೆ ಥರ ಹೇಳ್ದಂಗೆ, ಸೊ ದೇರ್ಫೋರ್ ನೆನಪಿದೆ ಅನ್ಕೋತೀನಿ, ಈಗ ಜಸ್ಟ್ ಹೇಳಿರೋದು. ಸೊ ದೇರ್ಫೋರ್ ಏನಾಗ್ತಾ ಹೋಗುತ್ತೆ, ಏನು ಬೇಕು ನನಗೆ, ಎಚ್ ಆಫ್ ಟಿ ಮೈನಸ್ ಟೌ ಬೇಕು. ಏನು ಡ್ರಾ ಮಾಡ್ತಿದ್ದೀನಿ ನಾನು, ಎಚ್ ಆಫ್ ಟಿ ಮೈನಸ್ ಟೌ. ಸೊ ಏನು ಮಾಡ್ಕೊಳ್ಳೋಣ, ಇದಂತಾನೆ ಶಿಫ್ಟ್ ಮಾಡ್ತಿರೋದು ನಾನು, ಬೇರೆ ಏನಾದ್ರು ಶಿಫ್ಟ್ ಮಾಡ್ತೀನಿ. ಓಕೆನಾ, ಓಕೆ ಗುರು. ಸೊ ಟಿ ಗ್ರೇಟರ್ ದ್ಯಾನ್ 0 ಏನಾಗುತ್ತೆ, ರೈಟ್ ಶಿಫ್ಟ್ ಇರುತ್ತೆ, ಸ್ಲೈಟಾಗಿ ಏನಿರುತ್ತೆ, ಸ್ಲೈಟಾಗಿ ರೈಟ್ ಶಿಫ್ಟ್ ಇರುತ್ತೆ. ಓಕೆನಾ, ಸೊ ಲೊಕೇಶನ್ ಏನಿರುತ್ತೆ ಇದ್ರದ್ದು, ಸೊ ದೇರ್ಫೋರ್ ದ ಲೊಕೇಶನ್ ವಿಲ್ ಬಿ ಏನಿರುತ್ತೆ, -1 ಪ್ಲಸ್ ಟಿ. ಇದು ಲೊಕೇಶನ್ ಏನಿರುತ್ತೆ 1 ಪ್ಲಸ್ ಟಿ. ದಿಸ್ ಇಸ್ ಟಿ. ಹೈಟ್ ಎಷ್ಟಿರುತ್ತೆ, ಹೈಟು 20 ಇರುತ್ತೆ, ಚೇಂಜ್ ಆಗಿಲ್ಲ. ಸೊ ಇದು ಲೊಕೇಶನ್ ಏನಿದೆ, ಇದು -1 ಇರುತ್ತೆ ಆ್ಯಂಡ್ ದಿಸ್ ಈಸ್ +1. ಓಕೆನಾ, ಇದಲ್ಲ, ಸಾರಿ, ಇದು +1 ಇರುತ್ತೆ. ಓಕೆ, ಇದ್ರ -1 ಪ್ಲಸ್ ಟಿ. ಸೊ ಇದು ಪ್ರಾಡಕ್ಟ್ ಏನು ಮಾಡೋಣ, ಪ್ರಾಡಕ್ಟ್ ಡ್ರಾ ಮಾಡೋಣ. ಸೊ ಪ್ರಾಡಕ್ಟ್ ಏನು ಡ್ರಾ ಮಾಡೋದು ಬೇಡ, ಬಿಕಾಸ್ ಅರ್ಥ ಆಗಿರುತ್ತೆ ಅಂತ ತಿಳ್ಕೊತೀನಿ. ಸೊ ಪ್ರಾಡಕ್ಟ್ ಡ್ರಾ ಮಾಡೋದು ಬೇಡ. ಸೊ ಎಕ್ಸ್ ಆಫ್ ಟೌ ಇದಿರುತ್ತೆ, ಎಚ್ ಆಫ್ ಟಿ ಮೈನಸ್ ಟೌ ಇದಿದೆ. ಓಕೆನಾ, ಸೊ ನನಗೆ ಸಿಗ್ನಲ್ ಎಲ್ಲಿಂದ ನಾನು ಇಲ್ಲಿ ತನಕ ಇಂಟಿಗ್ರೇಟ್ ಮಾಡಬೇಕು, ಸೊ -1 ಪ್ಲಸ್ ಟಿ ಇಂದ 1 ತನಕ ಇಂಟಿಗ್ರೇಟ್ ಮಾಡಬೇಕು.
ಸಾರಿ ಇಲ್ಲಿಂದ ಮೈನಸ್ 1 ಪ್ಲಸ್ ಟಿ ಇಂದ ಇಲ್ಲಿ ತನಕ ಮಾಡ್ಬೋದು ನಾನು ಪ್ಲಸ್ 1 ಪ್ಲಸ್ ಟಿ ತನಕ. ಓಕೆನಾ ಗುರು? ಸೊ ದೇರ್ಫೋರ್ ಏನು ಇಲ್ಲಿ 5 ತನಕನೂ ಲಿಮಿಟ್ ಇದೆ. ಸೊ ದೇರ್ಫೋರ್ ನಾನು ಏನು ಮಾಡ್ಬೋದು 1 ಪ್ಲಸ್ ಟಿ ತನಕ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿಂದ ಇಲ್ಲಿ ತನಕ ಮೈನಸ್ 1 ಪ್ಲಸ್ ಟಿ ಇಂದ 1 ಪ್ಲಸ್ ಟಿ ತನಕ ನಾನು ಏನು ಮಾಡ್ಬೋದು ಇಂಟಿಗ್ರೇಟ್ ಮಾಡ್ಬೋದು, ಬಿಕಾಸ್ ಇದು 5 ತನಕ ಇದೆ. ಸೊ ದೇರ್ಫೋರ್ ಇಲ್ಲಿ ನಾನು ಏನು ಇಂಟಿಗ್ರೇಟ್ ಮಾಡ್ಬೋದು ವಿನ್ ದ ಬೋತ್ ದ ಪ್ರಾಡಕ್ಟ್ ವಿಲ್ ಬಿ ನಾನ್ ಝೀರೋ. ಅಲ್ಲಿ ತನಕ ಏನು ಮಾಡ್ಬೋದು ಆ ರೇಂಜಲ್ಲಿ ನಾನು ಇಂಟಿಗ್ರೇಟ್ ಮಾಡಬೇಕು. ಸೊ ದೇರ್ಫೋರ್ ಏನು ರೇಂಜ್ ಸೊ ಸರಿನಾಗರು ಏನಂತ ಎಲ್ಲಿಂದ ಇಲ್ಲಿ ತನಕ ನಾನ್ ಝೀರೋ ಆಗಿರುತ್ತೆ. ಸೊ ದೇರ್ಫೋರ್ ಮೈನಸ್ 1 ಪ್ಲಸ್ ಟಿ ಇಂದ 1 ಪ್ಲಸ್ ಟಿ ತನಕ ನಾನ್ ಝೀರೋ ಆಗಿರುತ್ತೆ. ಸೊ ದೇರ್ಫೋರ್ ಐ ವಿಲ್ ಇಂಟಿಗ್ರೇಟ್ ಫ್ರಮ್ ಏನಾಗುತ್ತೆ. ಸೊ ದೇರ್ಫೋರ್ ವೈ ಆಫ್ ಟಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೈನಸ್ 1 ಪ್ಲಸ್ ಟಿ ಇಂದ ಇಲ್ಲಿ ತನಕ ಇಂಟಿಗ್ರೇಟ್ ಮಾಡಬೇಕು, 1 ಪ್ಲಸ್ ಟಿ ತನಕ ಇಂಟಿಗ್ರೇಟ್ ಮಾಡಬೇಕು. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಏನಾಗುತ್ತೆ. ಸೊ ಏನಾಗುತ್ತೆ ಎಕ್ಸ್ ಆಫ್ ಟು ಇಂಟು ಎಚ್ ಆಫ್ ಟಿ ಮೈನಸ್ ಟು ನನಗೇನು ಗೊತ್ತಿದೆ ವ್ಯಾಲ್ಯೂ ಏನು ಬರುತ್ತೆ. ಸೊ ದೇರ್ಫೋರ್ ವ್ಯಾಲ್ಯೂ ವಿಲ್ ಬಿ 200 ಡಿ ಟೌ. ಓಕೆನಾ? ಸೊ ದೇರ್ಫೋರ್ ಏನು ಮಾಡ್ತೀನಿ ನಾನು 200 ಇಂಟು ಟೌನ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ. ಸೊ ದೇರ್ಫೋರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇನ್ನು ಲಿಮಿಟ್ಸ್ನ ಮೈನಸ್ ಪ್ಲಸ್ 1 ಮೈನಸ್ ಟಿ ಆಗುತ್ತೆ. ಇದು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ. ಸೊ ದೇರ್ಫೋರ್ ಕಾನ್ಸ್ಟೆಂಟ್ ಬರ್ತಿದೆ, ವೈ ಆಫ್ ಟಿ ಇಸ್ ಕಾನ್ಸ್ಟೆಂಟ್. ಓಕೆನಾ? ವೈ ಆಫ್ ಟಿ ಇಸ್ ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಏನಾಗ್ತಿದೆ. ಸೊ ದೇರ್ಫೋರ್ ನೆಕ್ಸ್ಟ್ ಏನು ತಿಳ್ಕೊಳ್ಳೋಣ. ಸೊ ದೇರ್ಫೋರ್ ಇದೇ ಥರ. ಸೊ ದೇರ್ಫೋರ್ ಇಲ್ಲಿ 3 ಟೈಪ್ಸ್ ಆಫ್ ಬರುತ್ತೆ, ಬಿಕಾಸ್ ಈಕ್ವಲ್ ಬಿಡ್ತು ಇಲ್ಲದೆ ಇರೋದ್ರಿಂದ. ಸೊ ದೇರ್ಫೋರ್ 3 ಟೈಪ್ಸ್ ಬರುತ್ತೆ. ನಾನು ಏನು ಮಾಡ್ತೀನಿ ಫರ್ದರ್ ಟೀನ ಏನು ಮಾಡ್ತಾ ಹೋಗ್ತೀನಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀನಿ. ಫರ್ದರ್ ಏನು ಮಾಡ್ತೀನಿ ಟೀನ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಏನು ಮಾಡ್ತಿದ್ದೀನಿ ಫರ್ದರು ನಾನು ಏನು ಮಾಡ್ತಿದ್ದೀನಿ ಟೀನ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಂಗೆ ಏನಾಗುತ್ತೆ ರೈಟ್ ಶಿಫ್ಟ್ ಆಗಿ ಏನಾಗುತ್ತೆ. ಸೊ ದೇರ್ಫೋರ್ ಆಗ್ತಾ ಹೋಗುತ್ತೆ. ಒಂದು ರೇಂಜಲ್ಲಿ ಏನಾಗುತ್ತೆ ಈ 1 ಪ್ಲಸ್ ಟಿ ಇದೆಯಲ್ಲ, 1 ಪ್ಲಸ್ ಟಿ ಅನ್ನೋದು ಈ ಫೈನ ದಾಟ್ಕೊಂಡು ಹೋಗ್ಬಿಡುತ್ತೆ. ಯಾವ ಫೈನ? ಈ ಫೈನ್ ಏನಾಗುತ್ತೆ ದಾಟುತ್ತೆ. ಓಕೆನಾ? ಸೊ ಏನು ಹೇಳಿದೆ ನಾನು. ಸೊ ದೇರ್ಫೋರ್ ಇಲ್ಲಿ ತನಕ ಒಂದು ರೈಟ್ ಶಿಫ್ಟ್ ಮಾಡಿದ್ದೆ. ಸೊ ನಾನು ಫರ್ದರ್ ಇಂಕ್ರೀಸ್ ಮಾಡ್ತಾ ಹೋಗ್ತಿದ್ದಂಗೂ ಈ ಫ್ರಂಟಲ್ಲಿ ಇದೆಯಲ್ಲ ಯಾವುದು ಈ 1 ಪ್ಲಸ್ ಟಿ ಅನ್ನೋದು ಇದೇನಾಗ್ತಾ ಹೋಗುತ್ತೆ. ಸೊ ದೇರ್ಫೋರ್ ರೈಟ್ ಶಿಫ್ಟ್ ಮಾಡ್ತಾ ಏನಾಗುತ್ತೆ. ಸೊ ದೇರ್ಫೋರ್ ಎಕ್ಸ್ ಆಫ್ ಟೌದು ಮ್ಯಾಕ್ಸಿಮಮ್ ಲಿಮಿಟ್ ಯಾವ್ದಿದೆ 5 ಇದೆಯಲ್ಲ ಹೈಯರ್ ಲಿಮಿಟ್ ಏನು ಮಾಡುತ್ತೆ ದಾಟುತ್ತೆ. ಸೊ ದಾಟಿದಾಗ ಏನಾಗುತ್ತೆ ನಂದು ಏನಾಗುತ್ತೆ ಲಿಮಿಟು 5 ಲಿಮಿಟ್ ಆಗಿ ಹೋಗ್ಬಿಡುತ್ತೆ. ಬಿಕಾಸ್ ಅದನ್ನು ದಾಟ್ತಾ ಹೋದಂಗೆ ಏನಾಗುತ್ತೆ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ ನಾನ್ ಝೀರೋ ಆಗ್ತಾ ಹೋಗುತ್ತೆ. ಸೊ ದೇರ್ಫೋರ್ ನನ್ನ ಲಿಮಿಟ್ ಏನಾಗುತ್ತೆ. ಸೊ ದೇರ್ಫೋರ್ ಮೈ ಲಿಮಿಟ್ ವಿಲ್ ಬಿ. ಸೊ ನೆಕ್ಸ್ಟ್ ಫಾರ್ ಫರ್ದರ್ ಇನ್ಕ್ರೀಸ್ ಆಫ್ ಫರ್ದರ್ ಏನು ಮಾಡ್ತಿದ್ದೀನಿ ಟೀನ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಅವಾಗ ಏನಾಗುತ್ತೆ. ಸೊ ದೇರ್ಫೋರ್ ನನ್ನ ಲಿಮಿಟ್ ಏನಾಗುತ್ತೆ ಪ್ರಾಡಕ್ಟ್ ನಾನ್ ಝೀರೋ ಆಗಬಾರ್ದು ನನಗೆ. ಸೊ ದೇರ್ಫೋರ್ ನನ್ನ ಲಿಮಿಟ್ ಏನಾಗುತ್ತೆ ಇಲ್ಲಿಂದ ಎಲ್ಲಿ ತನಕ ವೈ ಆಫ್ ಟಿ ಇಸ್ ಈಕ್ವಲ್ ಟು ಇಲ್ಲಿಂದ ಎಲ್ಲಿ ತನಕ ಸೇಮ್ ಮೈನಸ್ 1 ಪ್ಲಸ್ ಟಿ ಇಂದ. ಬಟ್ ಇಲ್ಲಿ ಏನಾಗುತ್ತೆ ಇಲ್ಲಿ 5 ಬರುತ್ತೆ. ಓಕೆನಾ? ಯಾಕಂದರೆ ಅದು 5 ಕ್ರಾಸ್ ಮಾಡ್ತಾರೆ. ಸೊ ಫರ್ದರ್ ಇನ್ಕ್ರೀಸ್ ಸೊ ದ್ಯಾಟ್ 1 ಪ್ಲಸ್ ಟಿ ಕ್ರಾಸಸ್ 5ನ ಕ್ರಾಸ್ ಮಾಡಿದ್ರೆ ಸೊ ಕ್ರಾಸ್ ಆಗುತ್ತೆ. ಅವಾಗ ಏನಾಗುತ್ತೆ. ಸೊ ದೇರ್ಫೋರ್ ಪ್ರಾಡಕ್ಟ್ ಈಸ್ ಲಿಮಿಟೆಡ್. ಪ್ರಾಡಕ್ಟ್ ಎಲ್ಲಾಗುತ್ತೆ ಪ್ರಾಡಕ್ಟ್ ಲಿಮಿಟೆಡ್ ಫ್ರಮ್ ಪ್ರಾಡಕ್ಟ್ ಏನಾಗುತ್ತೆ ಲಿಮಿಟೆಡ್ ಟು 5 ಲಿಮಿಟೆಡ್ ಆಗುತ್ತೆ. ಓಕೆನಾ? ಅಂತಂದರೆ ಪ್ರಾಡಕ್ಟ್ ಆ ಲೊಕೇಶನ್ಗೆ ಲಿಮಿಟ್ ಆಗುತ್ತೆ. ಸೊ ಏನಾಗುತ್ತೆ ಇದು ಸೇಮ್ ಪ್ರಾಡಕ್ಟ್ ಏನಾಗುತ್ತೆ ಪ್ರಾಡಕ್ಟ್ ಅಂತೂ ಚೇಂಜ್ ಆಗಲ್ಲ. 200 ಏನು ಉಳಿಯುತ್ತೆ ಟಿ ಟು ಉಳಿಯುತ್ತೆ. ಸೊ ದೇರ್ಫೋರ್ 200 ಇಂಟು 5 ಪ್ಲಸ್ 1 ಮೈನಸ್ ಟಿ. ಸೊ ದೇರ್ಫೋರ್ ಏನಾಗುತ್ತೆ ಸೊ ಏನಾಗುತ್ತೆ 200 ಇಂಟು 6 ಮೈನಸ್ ಟಿ. ಓಕೆನಾ? ಅರ್ಥ ಆಯ್ತಾ? ಮೈನಸ್ 1 ಪ್ಲಸ್ ಟಿ ಇಂದ 206 ಮೈನಸ್ ಟಿ ತನಕ ಆಗುತ್ತೆ. ಸೊ ವೈ ಆಫ್ ಟಿ. ಓಕೆನಾ? ಸೊ ನಾನು ಫರ್ದರ್ ಏನು ಮಾಡ್ತೀನಿ ಫರ್ದರ್ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಐ ಫರ್ದರ್ ಇನ್ಕ್ರೀಸ್ ಟಿ. ಫರ್ದರ್ ಇನ್ಕ್ರೀಸ್ ಟಿ ಏನಾಗ್ತಾ ಹೋಗುತ್ತೆ ಎಲ್ಲಿ ತನಕ ಇನ್ಕ್ರೀಸ್ ಮಾಡ್ತೀನಿ ಮೈನಸ್ 1 ಪ್ಲಸ್ ಟು ಕೂಡ ಮೈನಸ್ 1 ಪ್ಲಸ್ ಟಿ ಕೂಡ ಏನಾಗುತ್ತೆ ಕ್ರಾಸ್ 5ನ ಕ್ರಾಸ್ ಆಗುತ್ತೆ. ಸೊ ದೇರ್ಫೋರ್ ಏನಾಗುತ್ತೆ ಏನು ಹೇಳ್ತಿದ್ದೀನಿ. ಸೊ ದೇರ್ಫೋರ್ ನಾನು ಏನು ಮಾಡಿದೆ ಈ 1 ಪ್ಲಸ್ ಟಿ ಅನ್ನೋದು ಕ್ರಾಸ್ ಆಗೋ ತನಕ ಕಾದೆ ನಾನು. ನೆಕ್ಸ್ಟ್ ಏನು ಮಾಡ್ತೀನಿ ಮತ್ತೆ ಟೀನ ಒಂದು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಂಗೂ ಏನಾಗುತ್ತೆ 5ನ ಕ್ರಾಸ್ ಆಗೋಗುತ್ತೆ. ಅರ್ಥ ಆಯ್ತಾ? ಏನಾಗ್ತಾ ಹೋಗುತ್ತೆ 5ನ ಕ್ರಾಸ್ ಆಗೋಗುತ್ತೆ. 5ನ ಕ್ರಾಸ್ ಆದ ತಕ್ಷಣ ಏನಾಗುತ್ತೆ ಪ್ರಾಡಕ್ಟ್ ಝೀರೋ ಆಗುತ್ತೆ. ಸೊ ದೇರ್ಫೋರ್ ಏನಾಗುತ್ತೆ ದ ಪ್ರಾಡಕ್ಟ್ ವಿಲ್ ಬಿ ಝೀರೋ. ಏನಾಗುತ್ತೆ ಪ್ರಾಡಕ್ಟ್ ವಿಲ್ ಬಿ ಝೀರೋ. ಪ್ರಾಡಕ್ಟ್ ಏನಾಗುತ್ತೆ ಪ್ರಾಡಕ್ಟ್ ಝೀರೋ ಆಗುತ್ತೆ. ಪ್ರಾಡಕ್ಟ್ ಝೀರೋ ಆದಾಗ ಏನಾಗುತ್ತೆ. ಸೊ ದೇರ್ಫೋರ್ ಎಲ್ಲಿಂದ ಎಲ್ಲಿ ತನಕ ಪ್ರಾಡಕ್ಟು. ಸೊ ವೆನ್ ಮೈನಸ್ 1 ಪ್ಲಸ್ ಟಿ. ಸೊ ದೇರ್ಫೋರ್ ಇದೇನಿರೋ. ಸೊ ದೇರ್ಫೋರ್ ದಿಸ್ ಈಸ್ ವೆನ್ 1 ಪ್ಲಸ್ ಟಿ ಈಸ್ ಗ್ರೇಟರ್ ದ್ಯಾನ್ 5 ಅಂತಂದರೆ ಟಿ ಈಸ್ ಗ್ರೇಟರ್ ದ್ಯಾನ್ 4. ದಿಸ್ ಈಸ್ ಟಿ ಈಸ್ ಗ್ರೇಟರ್ ದ್ಯಾನ್ 4. ಓಕೆನಾ? ಇದು ಯಾವಾಗ ವೆನ್ ಮೈನಸ್ 1 ಪ್ಲಸ್ ಟಿ ಈಸ್ ಗ್ರೇಟರ್ ದ್ಯಾನ್ ಯಾವಾಗ 5. ಸೊ ಟಿ ಈಸ್ ಗ್ರೇಟರ್ ದ್ಯಾನ್ 6. ದ ಕನ್ವಲ್ಯೂಷನ್ ಈಸ್ 0. ಕನ್ವಲ್ಯೂಷನ್ ಈಸ್ 0. ಸೊ ನಾನು ಒಂದು ಬರೆಯೋದಾದ್ರೆ ಏನು ಬರೀತೀನಿ ಅಂತಂದರೆ ದಟ್ ಈಸ್ ವೈ ಆಫ್ ಟಿ ಈಸ್ ಈಕ್ವಲ್ ಟು 400 ಫಾರ್ ದ ರೇಂಜ್ ಎಲ್ಲಿಂದ ಎಲ್ಲಿ ತನಕ
ಬರೋಣ. y of t is equal to 200 into 6 minus t for t ಏನಾಗಿರುತ್ತೆ, ಎಲ್ಲಿಂದ ಎಲ್ಲಿ ತನಕ ಗುರು, ಫಾರ್ ಟಿ ಗ್ರೇಟರ್ ದೆನ್ 4ಗೆ. ಸೊ y of t is equal to 0 ಯಾವಾಗ, t ಗ್ರೇಟರ್ ದೆನ್ 6ಗೆ. ಸೊ ನಾನು ಏನು ಹೇಳ್ತಾ ಬರ್ಬೋದು ನೋಡಿದ್ರು, ಇದು t ಗ್ರೇಟರ್ ದೆನ್ 6, ಬಟ್ 6ಗಿಂತ ಮುಂಚೆ ಏನಿತ್ತು, ಈ ವ್ಯಾಲ್ಯೂ ವ್ಯಾಲಿಡ್ ಇರುತ್ತಾ, ಸೊ ಈ ವ್ಯಾಲ್ಯೂ ವ್ಯಾಲಿಡ್ ಇರುತ್ತೆ. ಇದು ಟಿ ಗ್ರೇಟರ್ ದೆನ್ 4ಗೆ ಈ ವ್ಯಾಲ್ಯೂ ಇರುತ್ತೆ. ಫಾರ್ ಟಿ ಲೆಸ್ ದೆನ್ 4ಗೆ, ಸೊ 0 to 4 ಏನಾಗಿರುತ್ತೆ, ಈ ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ. ಓಕೆನಾ? ಓಕೆ, ಇದೇನಾಗಿರುತ್ತೆ, ಸೊ ಫಾರ್ ಈ ಥರ ಇರುತ್ತೆ. ಓಕೆನಾ ಗುರು, ಇಷ್ಟು ನಮ್ಮ ಫೈಂಡಿಂಗ್ಸು. ಓಕೆನಾ, ಫೈಂಡಿಂಗ್ಸ್ ಇಲ್ಲಿಂದ ಇದರಿಂದ ಅರ್ಥ ಆಯ್ತು ಏನಕ್ಕೆ ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಫಾರ್ ನಮಗೆ ಇಷ್ಟು ಮಾತ್ರ ಬೇಕು ಇವಾಗ. ನೆಕ್ಸ್ಟ್ ಔಟ್ಪುಟ್ ಡ್ರಾ ಮಾಡೋಕ್ಕೆ. ಸೊ ಪ್ರೋಸೆಸ್ ಎಲ್ಲ ಅರ್ಥ ಆಯ್ತು ಇದು ಹಿಂಗೆ ಬಂತು ಅಂತ. ಸೊ ನೆಕ್ಸ್ಟ್ ಏನು ಮಾಡೋಣ, ಫಾರ್ ಟಿ ಲೆಸ್ ದೆನ್ 0, ಶಿಫ್ಟಿಂಗ್ ಎಕಡೆ ಆಗುತ್ತೆ, ವಿ ನೋ ದಟ್ ಶಿಫ್ಟ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ ಏನಾಗುತ್ತೆ ಗುರು, ಶಿಫ್ಟಿಂಗ್ ಏನು ಮಾಡೋಣ ಅಂತಂದರೆ, ಶಿಫ್ಟಿಂಗ್ ಟುವರ್ಡ್ಸ್ ಏನಾಗುತ್ತೆ, ಶಿಫ್ಟಿಂಗ್ ಟುವರ್ಡ್ಸ್ ಲೆಫ್ಟ್ ಆಗುತ್ತೆ, ಹೌದಲ್ಲ. ಸೊ ಓಕೆನಾ, ಏನಾಗಿರುತ್ತೆ, ಇಲ್ಲಿ ಬರುತ್ತೆ. ಓಕೆನಾ ಗುರು, ಏನಾಗುತ್ತೆ, ಇದೇನಿದು, ಸೊ ಇದು ಎಕ್ಸ್ ಆಫ್ ಟೌನ್ ಇರುತ್ತೆ, ಇದು ಎಚ್ ಆಫ್ ಟಿ ಮೈನ್. ಸೊ ನನ್ನ ಚೇಂಜಸ್ ಎಲ್ಲ ಆಗುತ್ತೆ. ಓಕೆನಾ ಗುರು, ಸೊ ದೇರ್ಫೋರ್ ಏನಾಗುತ್ತೆ, ನಾನೇನು ಮಾಡಬೇಕು, ಟುವರ್ಡ್ಸ್ ಲೆಫ್ಟ್ ಶಿಫ್ಟ್ ಮಾಡಬೇಕು. ಇದನ್ನೇನು ಮಾಡಬೇಕು, ಲೆಫ್ಟ್ ಶಿಫ್ಟ್ ಮಾಡ್ತೀನಿ. ಎಷ್ಟು ಅಮೌಂಟಿಗೆ, ಟಿ ಅಮೌಂಟಿಗೆ ಅಷ್ಟೇ. ಓಕೆನಾ, ಓಕೆ ಸರಿನಾ ಗುರು. ಸೊ ಸರಿ, ಏನಾಗುತ್ತೆ, ಸೊ ದೇರ್ಫೋರ್ ಈ ಲಿಮಿಟ್ ಏನಾಗುತ್ತೆ, ಸೊ ದೇರ್ಫೋರ್ -1 ಪ್ಲಸ್ ಟಿನೇ ಆಗುತ್ತೆ. ಓಕೆನಾ, ಇದೇನಾಗುತ್ತೆ, ಇದು ಕೂಡ 1 ಪ್ಲಸ್ ಟಿನೇ ಆಗುತ್ತೆ. ಬಟ್ ಏನು, ಟಿ ವ್ಯಾಲ್ಯೂ ಏನಾಗಿದೆ, ಟಿ ವ್ಯಾಲ್ಯೂ ನೆಗೆಟಿವ್. ಸೊ ದೇರ್ಫೋರ್ ಏನು ಮಾಡ್ತೀನಿ, ಲೆಫ್ಟ್ ಶಿಫ್ಟ್ ಮಾಡ್ತೀನಿ. ಸೊ ದೇರ್ಫೋರ್ ಈ ಪುಟ ಬೇಗ ಬರ್ಕೊಂಡು ಹೋಗೋಣ. ಸೊ ದೇರ್ಫೋರ್ ಏನಾಗುತ್ತೆ, ಸೊ ಫಸ್ಟ್ ಏನು ಮಾಡ್ತೀನಿ, y of t is equal to ಇಂಟಿಗ್ರೇಷನ್ ಆಫ್ ಎಲ್ಲಿಂದ ಎಲ್ಲಿ ತನಕ, ಸೊ ದೇರ್ಫೋರ್ -1 ಪ್ಲಸ್ ಟಿ ಇಂದ ಎಲ್ಲಿ ತನಕ, 1 ಪ್ಲಸ್ ಟಿ ತನಕ ಸೇಮ್. ಪ್ರಾಡಕ್ಟ್ ಇದೆಷ್ಟಿದೆ, ಸೊ ದೇರ್ಫೋರ್ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ 200 ಇಂಟು ಡಿ ಟೌ. ಅರ್ಥ ಆಯ್ತು ಏನಕ್ಕೆ ಅಂತಂದ. ಸೊ ದೇರ್ಫೋರ್ ಇದು ಯಾವಾಗ, ಸೊ ದೇರ್ಫೋರ್ ಟಿ ಈಸ್ ಲೆಸ್ ದೆನ್ 5 ಇರುತ್ತೆ. ಓಕೆನಾ, ಸೊ ಓಕೆ, ಸೊ ನೀನು ಹಿಂಗೆ ಹೇಳ್ಬೋದು, ವೆನ್ ದಿಸ್ ಈಸ್ ಯಾವಾಗಿರುತ್ತೆ, ವೆನ್ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು -5ಗಿಂತ ಲೆಸ್ ಆಗಿದ್ದಾಗ, ಅಂದರೆ -1 ಪ್ಲಸ್ ಟಿ ಈಸ್ ಲೆಸ್ ದೆನ್, ಸೊ ಸಾರಿ ಗ್ರೇಟರ್ ದೆನ್, -5. ಅವಾಗ ಏನಾಗುತ್ತೆ, ಟಿ ಶುಡ್ ಬಿ ಗ್ರೇಟರ್ ದೆನ್ -4. ಓಕೆನಾ, -4 ಯಾವಾಗ ಅದೇನಾಗಿರುತ್ತೆ, ಟಿ ಈಸ್ ಗ್ರೇಟರ್ ದೆನ್ -4, ಅದೇನಾಗಿರುತ್ತೆ, ವ್ಯಾಲಿಡ್ ಇರುತ್ತೆ. ಓಕೆನಾ, ಓಕೆ. ಸೊ y of t ಏನು ಬರುತ್ತೆ, y of t 400 ಬರುತ್ತೆ. ಓಕೆನಾ, ಸೊ ಓಕೆ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಫರ್ದರ್ ಇನ್ಕ್ರೀಸ್ ಆಫ್ ಟಿನ ಫರ್ದರ್ ಇನ್ಕ್ರೀಸ್ ಮಾಡ್ತೀನಿ. ಎಲ್ಲಿ ತನಕ, ವೆನ್ -1 ಪ್ಲಸ್ ಟಿ ಅನ್ನೋದು ಶುಡ್ ಬಿಕಮ್ -5ಗಿಂತ ಲೆಸ್ ಆಗಿರ್ಬೇಕಷ್ಟೇ. ಓಕೆನಾ, ಅವಾಗ ಏನಾಗುತ್ತೆ, ದ ಟಿ ಶುಡ್ ಬಿ ಲೆಸ್ ದ್ಯಾನ್ ಏನಾಗುತ್ತೆ, -4. ಟಿ ಈಸ್ ಲೆಸ್ ದ್ಯಾನ್ -4, ಅವಾಗ y of t ಏನು ಬರುತ್ತೆ, y of t is equal to ಇಂಟಿಗ್ರೇಷನ್ ಆಫ್ ಏನು, ಸೊ ದೇರ್ಫೋರ್ -5 ಲಿಮಿಟ್ ಆಗುತ್ತೆ, -5 ಇಂದ 1 ಪ್ಲಸ್ ಟಿ ತನಕ ಏನಿದೆ, 200 ಇಂಟು ಡಿ ಟೌ. ಸೊ 200 ಇಂಟು ಏನಾಗುತ್ತೆ, 1 ಪ್ಲಸ್, ಸೊ ದೇರ್ಫೋರ್ ಏನಾಗುತ್ತೆ, 6 ಪ್ಲಸ್ ಟಿ ಆಗುತ್ತೆ. ಓಕೆನಾ, ಯಾಕಂದರೆ -5 ಇರೋದು ಪ್ಲಸ್ ಆಗುತ್ತೆ.
6 ಪ್ಲಸ್ ಟಿ ಆಗುತ್ತೆ. ಸೊ ಫಾರ್ ಮೇಲ್ಗಡೆ ಏನು ಬಂದಿತ್ತು 6 ಮೈನಸ್ ಟಿ ಬಂದಿತ್ತು, ಇದು 6 ಪ್ಲಸ್ ಟಿ ಬರುತ್ತೆ. ಯಾವಾಗ ವೆನ್ ಟಿ ಈಸ್ ಲೆಸ್ ದ್ಯಾನ್ -4, ಟಿ ಲೆಸ್ ದ್ಯಾನ್ -4 ಆಗಿದ್ದಾಗ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ, ಸೊ ಫಾರ್ ನಾನು ಏನು ಮಾಡ್ತೀನಿ, ಇನ್ನು ಟಿನ ಫರ್ದರ್ ಇನ್ಕ್ರೀಸ್ ಮಾಡ್ತೀನಿ. ಯಾವಾಗ 1 ಪ್ಲಸ್ ಟಿ ಕೂಡ ಏನಾಗುತ್ತೆ -5ನ ಕ್ರಾಸ್ ಮಾಡಿ, ಯಾಕಂದ್ರೆ ಲೆಫ್ಟ್ ಶಿಫ್ಟ್ ಆಗ್ತಿಲ್ಲ, -5ನ ಕ್ರಾಸ್ ಮಾಡೋ ಥರ ಏನಾಗುತ್ತೆ. ಅವಾಗ ಟಿ ಶುಡ್ ಬಿ ಲೆಸ್ ದ್ಯಾನ್ -6 ಆದಾಗ ಏನಾಗುತ್ತೆ, ಕನ್ವಲ್ಯೂಷನ್ ಏನಾಗುತ್ತೆ, ಕನ್ವಲ್ಯೂಷನ್ ವಿಲ್ ಬಿ 0. ಸೊ ನಾನು ಹೇಳ್ಬೋದು ಅಂತಂದರೆ, ಸೊ ಕನ್ಕ್ಲೂಷನ್ ಏನು ಮಾಡ್ಬೋದು ಅಂತಂದರೆ, ಸೊ y ಆಫ್ ಟಿ ಈಸ್ ಈಕ್ವಲ್ ಟು 400 ಎಲ್ಲಿಂದ ಎಲ್ಲಿ ತನಕ, ಫ್ರಮ್ ಎಲ್ಲಿ ತನಕ, ಟಿ ಗ್ರೇಟರ್ ದೆನ್ -4, ಟಿ ಲೆಸ್ ದೆನ್ -4 ಇದಿಲ್ಲಿ. ಸೊ ದೇರ್ ಫೋರ್ ನಾನು ಏನು ಮಾಡ್ಬೋದು, ಸೊ ಏನು ಬರ್ತಿದೆ 400 ಬರ್ತಿದೆ. ಸೊ y ಆಫ್ ಟಿ ಈಸ್ ಈಕ್ವಲ್ ಟು ಏನು ಬರ್ತಿದೆ, 200 ಇಂಟು 6 ಪ್ಲಸ್ ಟಿ ಬರ್ತಿದೆ. ಓಕೆನಾ. ನೆಕ್ಸ್ಟ್ y ಆಫ್ ಟಿ ಏನು ಬರ್ತಿದೆ, y ಆಫ್ ಟಿ ಈಸ್ ಈಕ್ವಲ್ ಟು 0 ಬರ್ತಿದೆ. ಯಾವಾಗ, ಸೊ ಇದು ಯಾವಾಗ 0, ಯಾವಾಗ ವೆನ್ ಟಿ ಯಾವಾಗ -6ಗಿಂತ ಕಮ್ಮಿ ಆದಾಗ ಏನಾಗುತ್ತೆ, 0 ಆಗ್ತಿದೆ. 200 ಯಾವಾಗ ಆಗ್ತಿದೆ, ವೆನ್ ವಿಚ್ ಇಸ್ ಟಿ ಈಸ್ ಲೆಸ್ ದ್ಯಾನ್ -4, ಬಟ್ ಇಲ್ಲಿ ತನಕ ಏನಾಗಿರುತ್ತೆ, ಸೊ ದೇರ್ಫೋರ್ ಸೇಮ್ ವ್ಯಾಲ್ಯೂ ಇರುತ್ತೆ. ಓಕೆನಾ. ಇನ್ನೊಂದು ಯಾವಾಗ, ವೆನ್ -4ಇಂದ 0 ತನಕ. ಓಕೆನಾ. ಓಕೆ. ಸೊ ಓಕೆ, ಇದೇನಾಗುತ್ತೆ, ಇದು ಓಕೆ. ಸೊ ದೇರ್ಫೋರ್ ಇದು ಅರ್ಥ ಆಯ್ತಾ. ಸೊ ದೇರ್ಫೋರ್ ನಾನು ಏನು ಮಾಡೋಣ, ಇವಾಗ ಔಟ್ಪುಟ್ ಡ್ರಾ ಮಾಡಬೇಕು. ಲೆಟರ್ಸ್ ಏನು ಮಾಡೋಣ, ಎಲ್ಲದನ್ನು ಒಟ್ಟಿಗೆ ತರೋಣ. ಸೊ ನಾನು ಏನು ಹೇಳಿದೆ, ನನಗೆ ಕಂಡೀಷನ್ಸ್ ಮಾತ್ರ ಬೇಕು. ಏನು ಬೇಕು ನನಗೆ, ಕಂಡೀಷನ್ಸ್ ಮಾತ್ರ ಬೇಕು. ಓಕೆನಾ. ಸೊ ದೇರ್ಫೋರ್ ನನಗೆ ಏನು ಬೇಕು, ಇದನ್ನು ಕಾಪಿ ಮಾಡ್ತೀನಿ ನಾನು. ಸೊ ದೇರ್ಫೋರ್ ಇಲ್ಲಿ ಹೋಗೋಣ. ಸೊ ದೇರ್ಫೋರ್ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಓಕೆನಾ. ಇಲ್ಲಿ ಏನು ಮಾಡೋಣ, ಇಲ್ಲಿ ಕಾಪಿ ಮಾಡೋಣ. ಸೊ ದೇರ್ಫೋರ್ ನನಗೆ ದಿಸ್ ಈಸ್ ಫಾರ್ ಲೆಫ್ಟ್ ಸೈಡ್ ಸಿಗ್ನಲ್ಸ್, ಯಾಕಂದರೆ ಎಲ್ಲ ಮೈನಸ್ ಇರೋದ್ರಿಂದ. ಸೊ ದೇರ್ಫೋರ್ ದಿಸ್ ಈಸ್ ಫಾರ್ ನೆಗೆಟಿವ್ ಸಿಗ್ನಲ್. ಸೊ ಫಾರ್ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ನನಗೆ ಈ ರಿಸಲ್ಟ್ ಬೇಕು, ಟಿ ಗ್ರೇಟರ್ ದ್ಯಾನ್ 0 ರಿಸಲ್ಟ್ ಬೇಕು. ಓಕೆನಾ. ಸೊ ಏನಾಗುತ್ತೆ ಇದು. ಓಕೆನಾ. ಓಕೆ ಗುರು, ಇಷ್ಟು ಓಕೆ. ಸೊ ಫಾರ್ ಸ್ವಲ್ಪ ಎಲ್ಲ ಕಾಣಿಸೋದು, ಕಣ್ಣಿಗೆ ಕಾಣಿಸೋ ಥರ ಮಾಡ್ಕೊಳ್ಳೋಣ. ಸೊ ಓಕೆಲ್ಲ ಕಣ್ಣಿಗೆ ಕಾಣಿಸ್ತಿದೆ. ಸೊ ಇವಾಗ ಏನು ಮಾಡೋಣ, ವಿಸಿಬಲ್ ಇರೋ ಥರ ಮಾಡೋಣ, ಕಣ್ಣಿಗೆ ಕಾಣಿಸೋದು ಅಂತೆ. ಸೊ ಇವಾಗ ಏನು ಮಾಡೋಣ, ಸೊ ಫಾರ್ ಲೆಟ್ ಅಸ್ ಡ್ರಾ. ಬೇಡ, ದಿಸ್ ಇಸ್ ಟಿ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಇದು ಯಾವುದಿದು. ಸೊ ಫಾರ್ y ಆಫ್ ಟಿ ಅನ್ಕೊಳ್ಳೋಣ. ಓಕೆನಾ. ಇದೇನಿದು, ಇದು y ಆಫ್ ಟಿ, ಇದು ಯಾವುದಿದು, ಇದು ಟಿ. ಸೊ ನಾನು ರೇಂಜ್ ಏನು ಹೇಳಿದ್ದೆ, ಸೊ ಫಾರ್ ರೇಂಜ್ ಫೈಂಡ್ ಮಾಡಿದ್ವಿ, -6ಇಂದ 6 ತನಕ ಇರುತ್ತೆ ಅಂತ. ಓಕೆನಾ. ಸೊ ಇಟ್ ವಿಲ್ ಬಿ ನಾನ್ ಝೀರೋ ಫ್ರಮ್ ಇಲ್ಲಿಂದ ಇಲ್ಲಿ ತನಕ. ಸೊ ಫಾರ್ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇನಿದು, ಇದು ಟಿ ಅಲ್ವಾ, ಇದು ಏನಾಗುತ್ತೆ, ಇದು ಟಿ. ಓಕೆನಾ. ಸೊ ದೇರ್ಫೋರ್ ಇಲ್ಲಿಂದ ಇಲ್ಲಿ ತನಕ. ಸೊ ದೇರ್ಫೋರ್ -6ಇಂದ ಏನಾಗುತ್ತೆ, ಸೊ ದೇರ್ಫೋರ್ +6 ಅಂತ. ಓಕೆನಾ. ಸೊ ದೇರ್ಫೋರ್ ಇಲ್ಲಿ ಏನು ಹೇಳ್ತಿದ್ದಾರೆ, ಸೊ ಏನು ಹೇಳ್ತಿದ್ದಾರೆ ಅಂತಂದರೆ, ನೋಡಿದ್ರು ಟಿ ಗ್ರೇಟರ್ ದೆನ್ 6 ಇದ್ದಾಗ ಏನಾಗ್ತಿದೆ, y ಆಫ್ ಟಿ 0 ಆಗ್ತಿದೆ. ಸೊ ದೇರ್ಫೋರ್ ಇಲ್ಲಿ ಏನಾಗ್ತಿದೆ, ಈ ಪಾರ್ಟಲ್ಲಿ 0 ಆಗ್ತಿದೆ. ಅದೇ ರೀತಿ ಟಿ ಲೆಸ್ ದೆನ್ -6 ಇದ್ದಾಗ ಕೂಡ ಏನಾಗ್ತಿದೆ, 0 ಆಗ್ತಿದೆ. ಅಂತಂದರೆ ಈ ರೇಂಜಲ್ಲಿ ಏನಾಗ್ತಿದೆ, ಇಟ್ ಈಸ್ ಬಿಕಮಿಂಗ್ 0. ಓಕೆನಾ. ಸೊ ದೇರ್ಫೋರ್ ಓಕೆ. ಸೊ ಇನ್ನೊಂದೇನು ಬರ್ತಿದೆ, ಇನ್ನೊಂದು ಲೊಕೇಶನ್ ಏನು ಬರ್ತಿದೆ, -4 ಬರ್ತಿದೆ. -4 ಮತ್ತೆ ಏನು ಬರ್ತಿದೆ, +4 ಬರ್ತಿದೆ. ಸೊ ದೇರ್ಫೋರ್ -4 ಮತ್ತು +4 ಏನು ಮಾಡೋಣ, ಮಾರ್ಕ್ ಮಾಡೋಣ. -4 ಮತ್ತು +4. ಓಕೆನಾ. ಸೊ ಮ್ಯಾಕ್ಸಿಮಮ್ ಹೈಟ್ ಏನಿದೆ, ಸೊ ದೇರ್ಫೋರ್ ಎರಡು ಓಕೆ. ಸೊ ಬಿಟ್ವೀನ್ -6 ಆ್ಯಂಡ್ -4, ಬಿಟ್ವೀನ್ -6 ಆ್ಯಂಡ್ -4 ಏನಿದೆ, 200 ಇಂಟು 6 ಪ್ಲಸ್ ಟಿ, 200 ಇಂಟು 6 ಪ್ಲಸ್ ಟಿ. ಓಕೆನಾ. ಓಕೆ. ಸೊ ದೇರ್ಫೋರ್ ಅವಾಗ ಇದೇನು ಬರುತ್ತೆ ನಮಗೆ, ವಾಟ್ ವಿಲ್ ಬಿ ದ ಸ್ಲೋಪ್. ಸೊ ದೇರ್ಫೋರ್ ಇದೇನು ಬರುತ್ತೆ, ದಿಸ್ ಈಸ್ ಎನ್ ಲೀನಿಯರ್ ಈಕ್ವೇಷನ್ ಅಂತಂದರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ, ವಿಚ್ ಆಸ್ ಅ +1 ಏನಾಗುತ್ತೆ, +200 ಏನಿದೆ. ಸೊ ಸ್ಲೋಪ್ ಏನಿದೆ, ಸ್ಲೋಪ್ ಈಸ್ +200. ಸೊ ದೇರ್ಫೋರ್ ಇದೇನು ಬರುತ್ತೆ, ಸೊ ದೇರ್ಫೋರ್ ಇಲ್ಲಿ ತನಕ ಹೋಗುತ್ತಿದ್ದು
ಸೊ ಓಕೆ, ಈ ಥರ ಏನು ಬರುತ್ತೆ. ಸೊ ದೆಫೋರ್ ನಿನ್ನ ವ್ಯಾಲ್ಯೂ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ಮು. ಸೊ ದೆಫೋರ್ ಇಂಟರ್ಸೆಪ್ಟ್ ಎಲ್ಲ ಆಗ್ತಿದೆ ಅಂತ ಬೇಡ ನನಗೆ. ಸೊ ದೆಫೋರ್ ಇದು ಇಂಟರ್ಸೆಪ್ಟೇ ಆಗ್ತಿಲ್ಲ ಇಲ್ಲಿ. ಓಕೆನಾ, ಇಲ್ಲಿ ಯಾಕಂದರೆ ನನಗೆ ವೈ ಆಕ್ಸಿಸ್ ಇಲ್ಲಿಲ್ಲ. ಸೊ ದೆಫೋರ್ -4 ಕೊಟ್ಟರೆ ಏನು ಬರುತ್ತೆ, +2 400 ಬರುತ್ತೆ. ಸೊ ದೆಫೋರ್ ಇಲ್ಲಿ ತನಕ ಹೋಗಿರುತ್ತೆ, 400 ತನಕ ಹೋಗಿರುತ್ತೆ. ಓಕೆನಾ, 400 ತನಕ ಹೋಗಿರುತ್ತೆ. ಸೊ ಇದೇನಾಯಿತು. ಸೊ ಏನು ಹೇಳಕ್ಕೆ ಬಂದೆ ಅಂತಂದರೆ, ಸೊ ಇದೇನಾಗಿದೆ, ಓಕೆನಾ. ಆಯ್ತಾ ಗುರು? ಓಕೆ. ಸೊ ಇವಾಗ ನಾನು ಏನು ಮಾಡಬೇಕು, ಡ್ರಾ ಮಾಡೋಣ. ಸೊ ದೆಫೋರ್ ಏನಾಯಿತು, -6ಇಂದ +4 ತನಕ ಒಂದು ಸ್ಟ್ರೈಟ್ ಲೈನ್. ಸೊ ದೆಫೋರ್ ಅಂದರೆ ಸ್ಟ್ರೈಟ್ ಲೈನ್ ಬರ್ತಿದೆ. ಸೊ ಅದೇ ರೀತಿ ಏನಾಗ್ತಿದೆ, 4 to 6 ಕೂಡ ಏನಾಗ್ತಿದೆ, ಬಟ್ ಡಿಕ್ರೀಸಿಂಗಲ್ಲಿದೆ ಏನಿದೆ. ಸೊ ದೆಫೋರ್ ಇಟ್ ಈಸ್ ಲೈಕ್ ಡಿಕ್ರೀಸಿಂಗ್. ಓಕೆನಾ, ಡಿಕ್ರೀಸಿಂಗ್ ಬರ್ತಿದೆ. ಬಟ್ ಬಿಟ್ವೀನ್, ಸೊ ದೆಫೋರ್ ಏನು ಬಿಟ್ವೀನ್ ಏನು ಬಿಟ್ವೀನ್ -4 to 0 ಇಟ್ ಈಸ್ 400. ಸೊ ದೆಫೋರ್ ಇದು 5 ಕೂಡ ಮ್ಯಾಕ್ಸಿಮಮ್ 400 ಇದೆಯಲ್ಲ. ಸೊ ದೆಫೋರ್ ಬಿಟ್ವೀನ್ ಇಟ್ ಈಸ್ 400 ಇಲ್ಲಿ ತನಕ ಬರ್ತಿದೆ. ಅದೇ ರೀತಿ ಇದು 0 to 4 ಕೂಡ ಏನಿದೆ, 400 ಇದೆ. ಸೊ ಓಕೆನಾ. ಓಕೆ. ಸೊ ದೆಫೋರ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಸೊ ದೆಫೋರ್ ಕರೆಕ್ಟ್ ಮಾಡೋಣ. ಕರೆಕ್ಟ್ ಮಾಡೋಣ, ಅದಕ್ಕೆ ತಾನೇ ಇರೋದು. ಹೆಂಗೋ ಇದು. ಸೊ ಓಕೆ ಗುರು. ಓಕೆ ಅದು ಇಲ್ಲಿ ತನಕ. ಸೊ ಇಷ್ಟೇ ಬರ್ತಿರೋದು. ಸೊ ದೆಫೋರ್ ಏನಾಗ್ತಿದೆ, ಇಷ್ಟು ಬರ್ತಿದೆ. ಸೊ ದೆಫೋರ್ ಹೈಟ್ ಎಷ್ಟಿದೆ, ಸೊ ದೆಫೋರ್ ಹೈಟ್ ಈಸ್ ಸೊ ದೆಫೋರ್ ಇದೇನಾಗುತ್ತೆ ಇದು. ಸೊ ದೆಫೋರ್ ದಿಸ್ ಈಸ್ 400. ಇದೆಷ್ಟು ಸ್ಲೋಪ್ ಎಷ್ಟಿರುತ್ತೆ ಇದು. ಸೊ ದೆಫೋರ್ ಇದು ಈಕ್ವೇಷನ್ ಇದೆ 200 × 6 + t ಈಕ್ವೇಷನ್ ಇದೆ. ಇದರದ್ದು ಈಕ್ವೇಷನ್ ಏನಿದೆ 200 × 6 - t ಇದೆ. ಓಕೆನಾ, ಇಲ್ಲೇನಿದೆ, ಇಲ್ಲಿ 0 ಇದೆ. ಸೊ ಕನ್ಕ್ಲೂಷನ್ ಏನು ಮಾಡ್ಬೋದು ಅಂತಂದರೆ, ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್, ಏನು ಕನ್ಕ್ಲೂಡ್ ಮಾಡ್ಬೋದು. ಸೊ ಕನ್ವಲ್ಯೂಷನ್ ಆಫ್ ವಾಟ್ ಇಸ್ ದ ಕನ್ವಲ್ಯೂಷನ್ ಆಫ್ 2 rectangles of unequal width ಏನಾಗುತ್ತೆ, ಏನಿಗೆ ಸಿಗುತ್ತೆ ನಮಗೆ, ಟ್ರಪೇಜಿಯಮ್ ಸಿಗುತ್ತೆ. ಓಕೆನಾ. ಓಕೆ. ಸೊ ಟ್ರಪೇಜಿಯಮ್ ಈಸ್ ನಾನ್ ಝೀರೋ. ಟ್ರಪೇಜಿಯಮ್ ಈಸ್ ನಾನ್ ಝೀರೋ ಅಂದರೆ ಎಲ್ಲಿಂದ ಎಲ್ಲಿ ತನಕ ಆಗಿರುತ್ತೆ, ವಿಡ್ತ್ ಪ್ರಾಪರ್ಟಿ. ಸೊ ವಿಡ್ತ್ ಪ್ರಾಪರ್ಟಿ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನು ಮಾಡಬೇಕು. ಸೊ ದೆಫೋರ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಟ್ರಪೇಜಿಯಮ್. ಮ್ಯಾಕ್ಸಿಮಮ್ ಹೈಟ್ ಆಫ್ ಟ್ರಪೇಜಿಯಮ್ ಏನಾಗುತ್ತೆ. ಸೊ ದೆಫೋರ್ height 1 of rectangle 1, height of rectangle 2 into width of smaller rectangle. Small rectangle. ಓಕೆನಾ. ಸೊ width of slanting region ಏನಾಗುತ್ತೆ. ಸೊ therefore width of slanting region ಅಂತಂದರೆ ಅದು ಇದು is equal to width of ಯಾವುದು ಗುರು, width of smaller rectangle. ಓಕೆನಾ, ಇಷ್ಟೇ. ದಿಸ್ ಇಸ್ ದ ಕನ್ವಲ್ಯೂಷನ್ಸ್ ಆಫ್ 2 rectangular signal. ಈಕ್ವಲ್ ವಿಡ್ತ್ ನೋಡಾಯಿತು, ಅನ್ಈಕ್ವಲ್ ವಿಡ್ತ್ ನೋಡಾಯಿತು. ಸೊ ದೆಫರ್ ಕನ್ವಲ್ಯೂಷನ್ ಆಫ್ 2 ಈಕ್ವಲ್ ವಿಡ್ತ್ಸ್ ಏನು ಕೊಡುತ್ತೆ, ರೆಕ್ಟ್ಯಾಂಗಲ್ ಕೊಡುತ್ತೆ. ಸೊ ಏನು ಕೊಡುತ್ತೆ, ಟ್ರಯಾಂಗಲ್ ಕೊಡುತ್ತೆ. ಅನ್ಈಕ್ವಲ್ ವಿಡ್ತ್ ಏನು ಕೊಡುತ್ತೆ, ಟ್ರಪೇಜಿಯಮ್ ಕೊಡುತ್ತೆ. ಸೊ ದೆಫರ್ ದಿಸ್ ಇಸ್ ದ ಪ್ರಾಪರ್ಟಿ. ಸೊ ದೆಫರ್ ಮಿಕ್ಕಿದ ಪ್ರಾಪರ್ಟಿನ ಸೊ ದೆಫರ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.